ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಲೈಮೆಟೊಲಾಜಿಯಲ್ಲಿ ಇಂಪಾರ್ಟೆಂಟ್ ಟಾಪಿಕನ್ನು ನೋಡೋಣ, ಪ್ರೆಷರ್ ಬೆಲ್ಟ್ಸ್ ಆ್ಯಂಡ್ ವಿಂಡ್ಸು. ಈಗಾಗಲೇ ಪಾರ್ಟ್ 1 ಮತ್ತು ಪಾರ್ಟ್ 2 ಕವರ್ ಆಗಿದೆ. ಇವತ್ತು ಪಾರ್ಟ್ 3 ಕವರ್ ಮಾಡೋಣ. ನನ್ನ ಹೆಸರು ಶ್ರೀನಾಥ್ ಪಾಂಡವ್ ಅಂತ. ಸೊ ಫ್ರೆಂಡ್ಸ್, ಪಾರ್ಟ್ 1 ಮತ್ತು ಪಾರ್ಟ್ 2 ಅಲ್ಲಿ ಏನೇನು ಕವರ್ ಮಾಡಿದ್ದೀವಿ ಅಂತಂತಂದರೆ, ಫಸ್ಟ್ ಪಾರ್ಟ್ 1 ವಿಂಡ್ಸನ್ನು ಕವರ್ ಮಾಡಿದ್ದೀವಿ. ಕೋರಿಯಲಿಸ್ ಫೋರ್ಸ್ ಅಂದರೆ ಏನಂತ ಕವರ್ ಮಾಡಿದ್ದೀವಿ, ಅದರ ಎಫೆಕ್ಟ್ಸ್ ಏನು ಅಂತ ಕವರ್ ಮಾಡಿದ್ದೀವಿ. ಆಮೇಲೆ ಪ್ರೆಷರ್ ಬೆಲ್ಟ್ಸ್ ನೋಡಿದ್ದೀವಿ. ಪ್ರೆಷರ್ ಬೆಲ್ಟ್ಸಲ್ಲಿ 7 ಪ್ರೆಷರ್ ಬೆಲ್ಟ್ಸು, ಇದನ್ನು ಟೋಟಲಾಗಿ ಡಿಟೇಲ್ಡಾಗಿ ಕವರ್ ಮಾಡಿದ್ದೀವಿ. ಆಮೇಲೆ ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸು. ಈ ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸಲ್ಲಿ ಒಂದೇದು ಪ್ರೈಮರಿ ವಿಂಡ್ಸನ್ನು ಕವರ್ ಮಾಡಿದ್ವಿ ಫಸ್ಟ್ ಪಾರ್ಟಲ್ಲಿ. ಆ ಪ್ರೈಮರಿ ವಿಂಡ್ಸಲ್ಲಿ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಆಮೇಲೆ ಪೋಲಾರ್ ಈಸ್ಟರ್ಲೀಸನ್ನ ಕವರ್ ಮಾಡಿದ್ವಿ. ಇದು ಪಾರ್ಟ್ 1 ಕವರ್ ಮಾಡಿದ್ವಿ. ಹಾಗೆ ಪಾರ್ಟ್ 2 ಏನು ಕವರ್ ಮಾಡಿದ್ವಿ ಅಂದರೆ ಸೆಕೆಂಡರಿ ವಿಂಡ್ಸ್ ಬಗ್ಗೆ ಕವರ್ ಮಾಡಿದ್ವಿ. ಈ ಕ್ಲಾಸಿಫಿಕೇಷನ್ ಆಫ್ ವಿಂಡ್ಸಲ್ಲಿ ಪ್ರೈಮರಿ ವಿಂಡ್ಸು, ಸೆಕೆಂಡರಿ ವಿಂಡ್ಸು, ಅದು ಸೆಕೆಂಡರಿ ವಿಂಡ್ಸು ಪಾರ್ಟ್ 2 ಕವರ್ ಮಾಡಿದ್ವಿ. ಆ ಸೆಕೆಂಡರಿ ವಿಂಡ್ಸನ್ನು ಮತ್ತೆ 2 ಡಿವೈಡ್ ಮಾಡ್ತಾರೆ, ಒಂದು ಪಿರಿಯಾಡಿಕ್ ವಿಂಡ್ಸು, ಸೀಸನಲ್ ವಿಂಡ್ಸು. ಸೊ ಪಾರ್ಟ್ 2 ಏನು ಮಾಡಿದ್ವಿ ಅಂತಂದರೆ ಪಿರಿಯಾಡಿಕ್ ವಿಂಡ್ಸನ್ನ ಡಿಟೇಲ್ಡಾಗಿ ಕವರ್ ಮಾಡಿದ್ವಿ. ಸೀ ಬ್ರೀಸು, ಲ್ಯಾಂಡ್ ಬ್ರೀಸು, ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಕೆಟಬ್ಯಾಟಿಕ್ ವಿಂಡ್ಸು, ಅನಾಬ್ಯಾಟಿಕ್ ವಿಂಡ್ಸು, ಇದ್ರ ಬಗ್ಗೆ ಡೀಟೇಲ್ಡಾಗಿ ನೋಡಿದ್ವಿ. ನೆಕ್ಸ್ಟು ಈ ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್ ವಿಂಡ್ಸು. ಈ ಮಾನ್ಸೂನ್ ವಿಂಡ್ಸಲ್ಲಿ ಬಂದಾಗ 2 ಥಿಯರೀಸನ್ನು ನೋಡಿದ್ವಿ. ಒಂದು ಕ್ಲಾಸಿಕಲ್ ಥಿಯರಿ, ಇನ್ನೊಂದು ಮಾಡರ್ನ್ ಥಿಯರಿ, ಆರ್ ಐಟಿ ಸೀಸರ್ ಥಿಯರಿ. ಇದು ಬಟ್ ಇನ್ನೊಂದು ಕೆಲವೊಂದು ಮತ್ತೆ ಥಿಯರಿಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಜೆಟ್ ಸ್ಟ್ರೀಮ್ ಆಫ್ ಎಸ್ಟ್ ಅಂತ ಬರುತ್ತೆ. ಬಟ್ ಇವೆರಡು ಥಿಯರಿ ಏನಪ್ಪ ಅಂದರೆ ಇದು ಹಳೆ ಥಿಯರಿ, ಇದು ಹೊಸ ಥಿಯರಿ, ಮೋಸ್ಟ್ ಆಕ್ಸೆಪ್ಟೆಡ್ ಥಿಯರಿ ಇದು. ಇವು 2 ಥಿಯರೀಸನ್ನು ನೋಡಿದ್ವಿ, ಮತ್ತು ಮಾನ್ಸೂನ್ ರೇನ್ ಹೆಂಗಾಗುತ್ತೆ ಅಂತ ನೋಡಿದ್ವಿ. ಇವತ್ತು ಪಾರ್ಟ್ 3 ಕವರ್ ಮಾಡೋಣ. ಪಾರ್ಟ್ 3 ಏನು ನೋಡೋಣ ಅಂತಂದರೆ ಟರ್ಷರಿ ವಿಂಡ್ಸ್ ಬಗ್ಗೆ ನೋಡೋಣ. ಟರ್ಷರಿ ವಿಂಡ್ಸ್ ಒಳಗೆ ಏನೇನು ಬರುತ್ತೆ, ಚಿನ್ನೋಕ್ ವಿಂಡ್ಸು, ಇವೇನಪ್ಪ ಅಂತಂದರೆ ಇದಕ್ಕೆ ಲೋಕಲ್ ವಿಂಡ್ಸ್ ಅಂತಲೂ ಕರೀತಾರೆ, ಲೋಕಲ್ ವಿಂಡ್ಸ್ ಆಫ್ ಗ್ಲೋಬ್. ಲೋಕಲ್ ವಿಂಡ್ಸ್ ಆಫ್ ಗ್ಲೋಬ್ ಅಂತಲೂ ಕರೀತಾರೆ. ಇದ್ರೊಳಗೆ ಯಾವ್ಯಾವ ಬರ್ತಾವೆ ಅಂತಂದರೆ, ಒಂದು ಚಿನ್ನೋಕ್ ವಿಂಡು, ಹರ್ಮಟಾನ್ ವಿಂಡು, ಸಿರೊಕೋ, ಲೂ, ಮಿಸ್ಟ್ರಾಲು, ಬೋರಾ, ಬ್ಲಿಜಾರ್ಡು, ಫೋಯನ್. ಇವೇನಪ್ಪ ಅಂದರೆ ಇವು ವಿಂಡ್ಸ್ ಬರ್ತವೆ, ಇದು ಲೋಕಲ್ ವಿಂಡ್ಸ್ ಆಫ್ ಗ್ಲೋಬ್ ಒಳಗೆ ಬರುತ್ತೆ. ಹಾಗೆ ಈ ಪಾರ್ಟ್ 3 ಇನ್ನೊಂದೇನು ಕವರ್ ಮಾಡೋಣ ಅಂತಂದರೆ ಗ್ಲೋಬಲ್ ವಿಂಡ್ಸಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸನ್ನು ಕವರ್ ಮಾಡೋಣ. ಯಾಕಂದರೆ ಸ್ಮಾಲ್ ಟಾಪಿಕ್ ಆಗೋದ್ರಿಂದ ಇದರಲ್ಲಿ ಕವರ್ ಮಾಡೋಣ. ಆಮೇಲೆ ನೆಕ್ಸ್ಟ್ 4th ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ ಎನ್ನಿನೋ ಲಾನಿನ ಕವರ್ ಮಾಡೋಣ. ಹಾಗೆ ಪಾರ್ಟ್ 5 ಸೈಕ್ಲೋನ್, ಆ್ಯಂಟಿ ಸೈಕ್ಲೋನ್ನ ಕವರ್ ಮಾಡೋಣ. ಇಷ್ಟು ಕವರ್ ಮಾಡಿದರೆ ಏನಪ್ಪ ಅಂತಂದರೆ ನಿಮಗೆ ಪ್ರೆಷರ್ ಬೆಲ್ಟ್ಸು ಆ್ಯಂಡ್ ವಿಂಡ್ಸ್ ಟೋಟಲಾಗಿ ಕವರ್ ಮಾಡಿದಾಗೆ. ಇವು ಪಾರ್ಟು 1 to 5 ನೋಡಿದರೆ ನಿಮಗೆ ಈ ಪ್ರೆಷರ್ ಆ್ಯಂಡ್ ವಿಂಡ್ಸ್ ಟೋಟಲಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಇವತ್ತಿನ ಪಾರ್ಟಲ್ಲಿ ಏನು ಮಾಡೋಣ ಅಂತಂದರೆ ಟರ್ಷರಿ ವಿಂಡ್ಸ್ ಬಗ್ಗೆ ನೋಡೋಣ. ಟರ್ಷರಿ ವಿಂಡ್ಸು ಇದರಲ್ಲಿ ಏನಪ್ಪ ಅಂತಂದರೆ 2 ಕ್ಲಾಸಿಫಿಕೇಷನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಒಂದು ವಾರ್ಮ್ ವಿಂಡ್ಸು, ಇನ್ನೊಂದು ಕೋಲ್ಡ್ ವಿಂಡ್ಸು. ಇವು ಇಂಪಾರ್ಟೆಂಟ್, ಈ ಕ್ಲಾಸಿಫಿಕೇಷನ್ ಭಾಳಷ್ಟು ಇಂಪಾರ್ಟೆಂಟ್. ಯಾಕಂತಂದರೆ ಡೈರೆಕ್ಟ್ ಕ್ವಶನ್ಸ್ ಏನು ಮಾಡ್ತಾನೆ ಅಂತಂದರೆ ವಾರ್ಮ್ ವಿಂಡ್ ಯಾವು, ಕೋಲ್ಡ್ ವಿಂಡ್ಸ್ ಯಾವ ಅಂತ ಡೈರೆಕ್ಟ್ ಕೇಳ್ತಾನೆ. ಯಾವ ಥರ ಕೇಳ್ತಾನೆ ಅಂತಂತಂದರೆ, ಫಾರ್ ಎಕ್ಸಾಂಪಲ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕೋಲ್ಡ್ ವಿಂಡ್ ಅಂತ ಕೇಳ್ತಾನೆ. ಇದರಲ್ಲಿ ಏನು ಮಾಡ್ತಾನೆ ಅಂದರೆ ಒಂದು 3 ಆಪ್ಷನ್ಸು ವಾರ್ಮ್ ವಿಂಡಲ್ಲಿ ಕೊಟ್ಟು ಒಂದು ಆಪ್ಷನ್ನು ಕೋಲ್ಡ್ ವಿಂಡನ್ನು ಕೊಡ್ತಾನೆ ಯಾವುದಾದ್ರೂ. ಆವಾಗ ಗೊತ್ತಾಗಿರಬೇಕು ವಾರ್ಮ್ ವಿಂಡ್ ಯಾವು, ಕೋಲ್ಡ್ ವಿಂಡ್ ಯಾವು ಅಂತಂತ. ಅದಕ್ಕೆ ಫಸ್ಟ್ ಕ್ಲಾಸಿಫಿಕೇಷನ್ ನೋಡೋಣ, ವಾರ್ಮ್ ವಿಂಡು ಮತ್ತು ಕೋಲ್ಡ್ ವಿಂಡು. ವಾರ್ಮ್ ವಿಂಡಲ್ಲಿ ಯಾವ ಬರ್ತಾವೆ ಅಂತಂತಂದರೆ ಚಿನ್ ಹುಕ್ಕು, ಅಥವಾ ಇದಕ್ಕೆ ಸ್ನೋ ಈಟರ್ ಅಂತಲೂ ಕರೀತಾರೆ. ಎಲ್ಲಿ, ನಾರ್ತ್ ಅಮೇರಿಕಾ ಅಲ್ಲಿ.
ಸೆಕೆಂಡ್ ಯಾವುದು ಅಂತಂದರೆ ಫೋಯನ್ ವಿಂಡ್ಸು, ಥರ್ಡು ಹರ್ಮಟನ್ ವಿಂಡ್ಸು ಅಥವಾ ಡಾಕ್ಟರ್ ವಿಂಡ್ಸ್ ಅಂತಲೂ ಕರೀತಾರೆ. ಆಮೇಲೆ ಇದು ಲಾಸ್ಟ್ ಯಾವುದು ಅಂತಂದರೆ ಸಿರೋಕೋ ಅಥವಾ ಬ್ಲಡ್ ರೇನು. ಇವು ಸಬ್ ಹೆಡ್ಡಿಂಗ್ಸು ಇಂಪಾರ್ಟೆಂಟ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸ್ನೋ ಈಟರ್ಸ್ ಅಂದರೆ ಯಾವುದಕ್ಕೆ ಕರೀತಾರೆ, ಡಾಕ್ಟರ್ ವಿಂಡ್ಸ್ ಅಂತ ಯಾವುದಕ್ಕೆ ಕರೀತಾರೆ, ಬ್ಲಡ್ ರೇನ್ ಅಂತ ಯಾವುದಕ್ಕೆ ಕರೀತಾರೆ ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇದನ್ನು 3 ಥರ ನಾವು ನೆನಪಿಟ್ಕೋಬೋದು. ಕೆಲವರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಇವನು ಎಲ್ಲನೂ ನೆನಪಿಟ್ಕೋತಾರೆ, ಆದರೆ ಏನಾಗುತ್ತೆ ಎಕ್ಸಾಮ್ ಟೈಮಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕೋಲ್ಡ್ ವಿಂಡ್ಸಲ್ಲಿ ಸಿರೋಕೋ ನೋಡಿದ್ನೋ ಅಥವಾ ಇದು ವಾರ್ಮ್ ವಿಂಡ್ಸಲ್ಲಿ ಸಿರೋಕೋ ನೋಡಿದ್ನೋ ಅಂತ. ಇನ್ನು ಎರಡನೇ ಟೈಪ್ ಏನಪ್ಪ ಅಂತಂತಂದರೆ ನೀವು ಹೆಂಗೆ ನೆನಪಿಟ್ಕೋಬೇಕಂತಂದರೆ ಈಸಿಯೆಸ್ಟ್ ಮೆಥಡ್ ಅಂದರೆ ಜಸ್ಟ್ ರಿಮೆಂಬರ್ ವಾರ್ಮ್ ವಿಂಡ್ಸ್ ಯಾವ್ಯಾವುದು ಅಂತ ನೆನಪಿಟ್ಕೊಳ್ಳಿ. ಈ ವಾರ್ಮ್ ವಿಂಡ್ಸ್ ಬಿಟ್ಟು ಬೇರೆದು ಬಂತಂದರೆ ಕೋಲ್ಡ್ ವಿಂಡ್ಸ್ ಅಂತ ಗೊತ್ತಾಗುತ್ತೆ. ಅಥವಾ ಏನು ಮಾಡಿರಿ ಇನ್ನೊಂದು ಏನಪ್ಪ ಅಂತಂದರೆ ಕೋಲ್ಡ್ ವಿಂಡ್ಸ್ ಯಾವ್ಯಾವುದು ಅಂತ ನೆನಪಿಟ್ಕೊಳ್ಳಿ, ಇದು ಬಿಟ್ಟು ಬಂತಂತಾರೆ ವಾರ್ಮ್ ವಿಂಡ್ಸು. ಇಷ್ಟು ನೀವು ನೆನಪಿಟ್ಕೊಳ್ಳಿ. ಮತ್ತು ಆಪ್ಷನ್ಸ್ ಫ್ರೇಮ್ ಮಾಡೋದು ಇವು ವಿಂಡ್ಸ್ ಮೇಲಿಂದನೇ ಫ್ರೇಮ್ ಮಾಡ್ತಾರೆ. ಇವು ಬಿಟ್ಟು ಬೇರೆ ವಿಂಡ್ಸ್ ಅದು ಹಾಕಿದರೆ ಅವು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಇಷ್ಟು ನೀವು ಈ ಥರ ಅದಕ್ಕೆ ಹೇಳಿದ್ದು ವಾರ್ಮ್ ವಿಂಡ್ ಅಥವಾ ಕೋಲ್ಡ್ ವಿಂಡ್ಸ್ ಅಷ್ಟೇ ನೆನಪಿಟ್ಕೊಳ್ಳಿ. ಮಿಕ್ಕಿದ್ದೇನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಕೋಲ್ಡ್ ವಿಂಡ್ಸ್ ನೆನಪಿಟ್ಕೊಂಡ್ರೆ ಬೇರೆ ಯಾವ ಬಂದಂತಂದರೆ ವಾರ್ಮ್ ವಿಂಡ್ ಆಗಿರ್ತವೆ. ಇನ್ ಕೇಸ್ ನೀವು ವಾರ್ಮ್ ವಿಂಡ್ ನೆನಪಿಟ್ಕೊಂಡ್ರೆ ಬೇರೆ ಯಾವ ಬಂದರೆ ಕೋಲ್ಡ್ ವಿಂಡ್ಸ್ ಆಗಿರ್ತವೆ. ಸೊ ವಾರ್ಮ್ ವಿಂಡ್ಸಲ್ಲಿ ಯಾವ ಬರ್ತಾವೆ ಅಂತಂದರೆ ಚಿನ್ಹುಕ್ಕು, ಫೋಹೆನ್ನು, ಹರ್ಮಟನು, ಸಿರೋಕೋ. ಹಾಗೆ ಕೋಲ್ಡ್ ವಿಂಡ್ಸಲ್ಲಿ ಯಾವಪ್ಪ ಅಂತಂದರೆ ಮಿಸ್ಟ್ರಾಲು, ಬೋರಾ, ಬ್ಲಿಜಾರ್ಡು. ಇಷ್ಟನ್ನು ನಾವು ಡಿಟೇಲ್ಡಾಗಿ ನೋಡೋಣ. ಸೊ ಫಸ್ಟು ವಾರ್ಮ್ ವಿಂಡ್ಸ್ ಬಗ್ಗೆ ನೋಡೋಣ. ಈ ವಾರ್ಮ್ ವಿಂಡ್ಸ್ ನೋಡೋಕ್ಕಿಂತ ಮುಂಚೆ ನಾವು ಮೇಜರ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ ನೋಡೋಣ. ಯಾಕೆ ಮೇಜರ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ನ ನೋಡೋಣ ಅಂತಂದರೆ ಇವಾಗ ಇವೆಲ್ಲ ವಿಂಡ್ಸು ಯಾವುದಾದ್ರೂ ಒಂದು ಮೌಂಟೇನ್ಸ್ಗೆ ಸೀಮಿತ ಆಗಿದೆ. ಫಾರ್ ಎಕ್ಸಾಂಪಲ್ ರಾಕೀಸ್ ಕೆಲವೊಂದು ಸೀಮಿತ ಆಗಿದೆ, ಕೆಲವೊಂದು ಏನಪ್ಪ ಅಂತಂದರೆ ಆಲ್ಪ್ಸ್ ಮೌಂಟೇನ್ಸಿಗೆ ಸೀಮಿತ ಆಗಿದೆ, ಆಮೇಲೆ ಕೆಲವೊಂದು ಬೇರೆ ಬೇರೆ ಮೌಂಟೇನ್ಸ್ ರೇಂಜಸ್ಗೆ ಸೀಮಿತ ಆಗಿದೆ, ಆ್ಯಂಡೀಸ್ಗೆ, ಇವೆಲ್ಲ ಸೀಮಿತ ಆಗಿದೆ. ಅಂದರೆ ಮೇಜರ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್ ನೋಡೋಣ. ಸೊ ಮೇಜರ್ ಮೌಂಟೇನ್ಸಲ್ಲಿ ಇಲ್ಲಿ ಯಾವ್ದು ಬರುತ್ತಂದರೆ ರಾಕೀಸು. ಇದು ರಾಕೀಸ್ ಮೌಂಟೇನು. ಇಲ್ಲಿ ಆ್ಯಂಡೀಸು. ಇಲ್ಲಿ ಅಟ್ಲಾಸ್ ಮೌಂಟೇನ್ಸು. ಇಲ್ಲಿ ಆಲ್ಪ್ಸು. ಇಲ್ಲಿ ಯುರಾಲ್ಸು, ಹಿಮಾಲಯಸು. ಇಷ್ಟು ಬೇರೆ ಮಿನಿಮಮ್ ಮೌಂಟೇನ್ಸ್ ನಿಮಗೆ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಇವು ಬಿಟ್ಟು ಮತ್ತೆ ಬೇರೆ ಮೌಂಟೇನ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಪ್ಲಾಂಚಿಯನ್ ಮೌಂಟೇನ್ಸು, ಸ್ಕ್ಯಾಂಡಿನೇವಿಯನ್ ಮೌಂಟೇನ್ಸು, ಆಮೇಲೆ ಇಲ್ಲಿ ಮೌಂಟ್ ಕ್ಯಾಕಾಕಾಸ್ ಮೌಂಟೇನ್ಸು, ಇಲ್ಲಿ ಜಾಗ್ರೋಸ್ ಮೌಂಟೇನ್ ರೇಂಜು, ಇಲ್ಲಿ ಸೆಂಟ್ರಲ್ ಏಷ್ಯನ್ ಮೌಂಟೇನ್ಸು. ಬಟ್ ಇವೆಲ್ಲ ಬೇಕಾಗಿಲ್ಲ. ಬಟ್ ಇವಾದರೂ ನೀವು ಬೇರೆ ಮಿನಿಮಮ್ ನೆನಪಿಟ್ಕೋಬೇಕು. ರಾಕೀಸು, ಆ್ಯಂಡೀಸು, ಅಟ್ಲಾಸು, ಆಲ್ಪ್ಸು, ಯೂರಾಲ್ಸು, ಹಿಮಾಲಯಸು. ಇಷ್ಟು ನೀವು ಬೇರೆ ಮಿನಿಮಮ್ ಏನಪ್ಪ ಅಂತಂದರೆ ಇವು ಆ ಮೌಂಟೇನ್ಸ್ನ ನೆನಪಿಟ್ಕೊಂಡ್ರೆ ಈಸಿ ಆಗುತ್ತೆ. ಇದೇ ಬೇಸಿಸ್ ಮೇಲೆ ನಮಗೆ ನಾವು ಲೋಕಲ್ ವಿಂಡ್ಸ್ನ ನೋಡೋಣ. ಯಾಕಂತಂದರೆ ಇದು ರಾಕೀಸ್ ಮೌಂಟೇನು ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಆಲ್ಪ್ಸ್ ಮತ್ತು ಆಲ್ಪ್ಸ್ ಮೌಂಟೇನ್ಸು ಇಂಪಾರ್ಟೆಂಟ್ ಆಗುತ್ತೆ. ಇದು ಲೋಕಲ್ ವಿಂಡ್ಸ್ ನೋಡಬೇಕಾಗಿತ್ತು ಅಂತಂದರೆ ಅದಕ್ಕೆ ನಾನು ಫಸ್ಟು ಮೇಜರ್ ಮೌಂಟೇನ್ಸ್ ಆಫ್ ವರ್ಲ್ಡನ್ನು ನಿಮಗೆ ಹೇಳ್ಕೊಟ್ಟೆ.
ದೀಸ್ ಆರ್ ದಿ ಮೇಜರ್ ಮೌಂಟೇನ್ಸ್ ಆಫ್ ದಿ ವರ್ಲ್ಡ್. ಇವಾಗ ಏನು ಮಾಡೋಣ ಅಂತಂದರೆ ಲೋಕಲ್ ಇದು ಟರ್ಷರಿ ವಿಂಡ್ಸ್ನ ನೋಡೋಣ. ಸೊ ಫಸ್ಟು ವಾರ್ಮ್ ವಿಂಡ್ಸ್ನ ಕವರ್ ಮಾಡೋಣ. ವಾರ್ಮ್ ವಿಂಡ್ಸಲ್ಲಿ ಫಸ್ಟ್ನೇದು ಯಾವ್ದು ನೋಡೋಣ ಅಂತಂದರೆ ಚಿನ್ನೂಕ್ ವಿಂಡ್ಸು. ಇದಕ್ಕೆ ಸ್ನೋ ಈಟರ್ ಅಂತಲೂ ಕರೀತಾರೆ. ಹೇಳಿದೆ ನಾರ್ದರ್ನ್ ಅಮೆರಿಕಾದಲ್ಲಿ ಇದಕ್ಕೆ ಸ್ನೋ ಈಟರ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತಂದರೆ ಫಸ್ಟ್ ಫಿನಾಮಿನಾ ತಿಳ್ಕೊಳ್ಳೋಣ. ಇದು ರಾಕೀಸ್ ಮೌಂಟೇನು, ಇಲ್ಲೇನಿದೆ ಓಷನ್ ಇದೆ. ಇದು ಇವಾಗ ವಿಂಡ್ ಬ್ಲೋಸ್ ಆಗ್ತಿರ್ತವೆ. ಇಲ್ಲಿಂದ ಈ ಓಷನ್ನಿಂದ ಮಾಯಿಶ್ಚರ್ ಬರುತ್ತೆ ಇದು. ಮತ್ತು ಹೇಗೆ ಮೇಲೆ ಹೋಗುತ್ತೋ ಆ ಥರದ್ದು ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತಂತ ಹೇಳಿದೆ. ಎನ್ವೈರ್ಮೆಂಟಲ್ ಲ್ಯಾಬ್ಸ್ ರೇಟು 6.5 ಡಿಗ್ರಿ ಸೆಲ್ಸಿಯಸ್ಸು ಪರ್ 1 ಕಿಲೋಮೀಟರ್ಗೆ ಡಿಕ್ರೀಸ್ ಆಗುತ್ತಂತ ಹೇಳಿದ್ವಿ. ಹೇಗೆ ಡಿಕ್ರೀಸ್ ಆಗುತ್ತೋ ಹಾಗೆ ಕ್ಲೌಡ್ ಫಾರ್ಮ್ ಆಗುತ್ತೆ. ಕ್ಲೌಡ್ ಫಾರ್ಮ್ ಆಗಿ ಏನು ಮಾಡುತ್ತೆ ಅಂದರೆ ಈ ಕಡೆಗೆ ಮಳೆ ಕೊಡುತ್ತೆ. ಆದರೆ ಇದೇ ವಿಂಡು ಈ ಕಡೆ ಬಂದಾಗ ಟೆಂಪ್ರೇಚರ್ ಡಿಕ್ರೀಸ್ ಆಗೋದು ಹೋಗುತ್ತೆ. ಇಲ್ಲೇನಾಗುತ್ತೆ ಅಂದರೆ ಇದು ರಾಕಿ ಮೌಂಟೇನು. ಇಲ್ಲೇನಾಗುತ್ತೆ ಅಂದರೆ ಇದು ಸ್ನೋ ಕವರ್ಡ್ ರೀಜನ್ ಇರುತ್ತೆ. ಇದು ಟೆಂಪ್ರೇಚರ್ ಜಾಸ್ತಿ ಆಗಿದ್ದರಿಂದ ಈ ಸ್ನೋನ ಏನು ಮಾಡುತ್ತೆ ಅಂದರೆ ಇದು ಮೆಲ್ಟ್ ಮಾಡುತ್ತೆ ಈ ವಿಂಡ್ಸು. ಅದಕ್ಕೆ ಏನಪ್ಪ ಅಂತಂದರೆ ಇದು ಸ್ನೋ ಈಟರ್ ಅಂತ ಕರೀತಾರೆ ಇದಕ್ಕೆ. ಇಟ್ ಇಸ್ ದ ಚಿನ್ನೂಕ್ ವಿಂಡ್ಸು. ಈ ಚಿನ್ನೂಕ್ ವಿಂಡ್ಸ್ ಬಗ್ಗೆ ನೀವು ಎಷ್ಟೇ ನೀವು ತಿಳ್ಕೊಬೇಕಾಯ್ತು ಅಂತಂದರೆ ಏನಪ್ಪ ಅಂತಂದರೆ ವಿಂಡ್ಸು ಬ್ಲೋ ಆಗುತ್ತೆ. ಬ್ಲೋ ಆದಾಗ ಏನಪ್ಪ ಅಂತಂದರೆ ವಿಂಡ್ವರ್ಡ್ ಸೈಡಲ್ಲಿ ರೇನ್ ಕೊಡುತ್ತೆ. ಆಮೇಲೆ ಲೀವರ್ಡ್ ಸೈಡಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಏನಪ್ಪ ಅಂತಂದರೆ ಈ ಸ್ನೋನ ಮೆಲ್ಟ್ ಮಾಡುತ್ತೆ. ಅದಕ್ಕೆ ಸ್ನೋ ಈಟರ್ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದು ಬೆನಿಫಿಷಿಯಲ್ ವಿಂಡು. ಇಲ್ಲಿ ಸ್ನೋನ ಈಟ್ ಆಗಿರೋದ್ರಿಂದ ಇಲ್ಲೇನಪ್ಪ ಅಂತಂದರೆ ಅವರು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ಕ್ಯಾರಿ ಮಾಡ್ಬೋದು. ಅದಕ್ಕೆ ಇದಕ್ಕೇನಂತಂದರೆ ಬೆನಿಫಿಷಿಯಲ್ ವಿಂಡ್ ಅಂತ ಕರೀತಾರೆ. ಅದನ್ನೇ ಈಗ ಡಿಟೇಲ್ಡಾಗಿ ನೋಡೋಣ. ಚಿನ್ನೂಕ್ ಆರ್ ಸ್ನೋ ಈಟರು ಲೋಕಲ್ ವಿಂಡ್ಸ್ ಆಫ್ ರಾಕಿ ಮೌಂಟೇನ್ಸು. ಇದೇನಪ್ಪ ರಾಕಿ ಮೌಂಟೇನ್ಸ್ದು ಲೋಕಲ್ ವಿಂಡ್ಸ್ ಇವು ಆಫ್ ನಾರ್ತ್ ಅಮೆರಿಕಾ. The winds after crossing the Rockies descend on leeward side. As a result, their temperature increases and causes melting of ground snow during winter. It makes agriculture possible in this region, hence also referred as beneficial winds. ಇಲ್ಲೇನಾಗುತ್ತೆ ಅಂದರೆ ಇದು ರಾಕಿ ಮೌಂಟೇನು. ಇಲ್ಲೇನಾಗುತ್ತೆ ಅಂದರೆ ವಿಂಡ್ಸ್ ಬ್ಲೋ ಆದಾಗ ಇಲ್ಲಿ ಮಾಯಿಸ್ಟ್ ಆಗಿ ಕ್ಲೌಡ್ ಫಾರ್ಮ್ ಆಗುತ್ತೆ. ಈ ಥರ ಕ್ಲೌಡ್ ಫಾರ್ಮ್ ಆಗಿ ಇಲ್ಲೆಲ್ಲ ಮಳೆ ಕೊಡುತ್ತೆ. ನೆಕ್ಸ್ಟು ಅದೇ ಲೀವರ್ಡ್ ಸೈಡ್ ಬಂದಾಗ ಟೆಂಪ್ರೇಚರ್ ಡಿಕ್ರೀಸ್ ಆಗುತ್ತೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆ ಇಲ್ಲೆಲ್ಲ ಸ್ನೋ ಇದ್ದದ್ದನ್ನು ಸ್ನೋನ ಮೆಲ್ಟ್ ಮಾಡುತ್ತೆ ಇದು. ಅದಕ್ಕೆ ಸ್ನೋ ಈಟರ್ ಅಂತ ಕರೀತಾರೆ. ಇದೇನಪ್ಪ ಅಂದರೆ ಚಿನ್ನೂಕ್ ವಿಂಡ್ಸು. ಇದು ಎಲ್ಲಿ ಬರುತ್ತೆ ಅಂತಂದರೆ ನಾರ್ತ್ ಅಮೆರಿಕಾದಲ್ಲಿ ಈ ವಿಂಡನ್ನು ನೋಡ್ತೀವಿ. ಇಷ್ಟೇನಪ್ಪ ಅಂತಂದರೆ ಚಿನ್ನೂಕ್ ವಿಂಡ್ಸ್ ರಿಲೇಟೆಡ್ಡು. ನೆಕ್ಸ್ಟು ಫೋಯನ್ ವಿಂಡ್ಸು. ಇವಾಗ ಸೇಮ್ ರಾಕೀಸಲ್ಲಿ ಏನು ನೋಡಿದ್ವಲ್ಲ ಸೇಮ್ ಅದೇ ಥರ ಏನಪ್ಪ ಅಂತಂದರೆ ಆಲ್ಪ್ಸ್ ಮೌಂಟೇನ್ಸಲ್ಲೇ ಆಗುತ್ತೆ ಇದು. ಆಲ್ಪ್ಸ್ ಮೌಂಟೇನ್ಸ್ ಎಲ್ಲಿ ನೋಡಿದ್ವಿ? ಯುರೋಪಿಯನ್ ರೀಜನ್. ಎಸ್ಪೆಷಲಿ ಎಲ್ಲಪ್ಪ ಅಂತಂತಂದರೆ ಅಬೋವ್ ಮೆಡಿಟೇರಿಯನ್ ಸಿ. ಸೇಮ್ ಫಿನಾಮಿನಾ ಏನು ನಾರ್ತ್ ಅಮೆರಿಕಾದಲ್ಲಿ ಆಗುತ್ತಲ್ಲ ಅದೇ ಯುರೋಪಿಯನ್ ಆಲ್ಪ್ಸ್ ಮೌಂಟೇನ್ಸಲ್ಲಿ ಆಗುತ್ತೆ. ಅದಕ್ಕೆ ಏನಪ್ಪ ಅಂದರೆ ಫೋಯನ್ ಅಂತ ಕರಿತೀವಿ. ಸಿಮಿಲರ್ ಟು ಚಿನ್ನೂಕ್ ವಿಂಡ್ಸ್ ಬ್ಲೋ ಆನ್ ದಿ ನದರ್ನ್ ಸ್ಲೋಪ್ ಆಫ್ ಆಲ್ಪ್ಸ್ ಇಸ್ ನೋನ್ ಎಸ್ ಫೋಯನ್ಸ್. ಆಲ್ಪ್ಸ್ ಮೌಂಟೇನ್ಸ್ ಇದ್ದಲ್ಲಿ ಫ್ಲೋ ಆಗೋದಕ್ಕೆ ಇದಕ್ಕೆ ಏನಂತ ಅಂತೀವಿ ಅಂದರೆ ಫೋಯನ್ ವಿಂಡ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಬೆನಿಫಿಷಿಯಲ್ ವಿಂಡ್. ಅದು ಹೆಂಗೆ ಚಿನ್ನೂಕ್ ಹೆಂಗೆ ಬೆನಿಫಿಷಿಯಲ್ ವಿಂಡ್ ಅತ್ತಲ್ಲ ಇದು ಬೆನಿಫಿಷಿಯಲ್ ವಿಂಡ್ ಆಗುತ್ತೆ. ಆ್ಯಸ್ ಇಟ್ ಆಲ್ಸೋ ಮೇಕ್ಸ್ ಲ್ಯಾಂಡ್ ಫ್ರೀ ಫ್ರಮ್ ಸಮ್. ಇದು ಏನು ಮಾಡುತ್ತೆ ಅಂದರೆ ಸ್ನೋ ಫ್ರೀ ರೀಜನ್ ಮಾಡುತ್ತೆ. ಮೇಕಿಂಗ್ ಲ್ಯಾಂಡ್ ಸೂಟೇಬಲ್ ಫಾರ್ ಗ್ರಾಸ್ ಲ್ಯಾಂಡ್ ಆ್ಯಂಡ್ ಅಗ್ರಿಕಲ್ಚರ್. ಈ ಸ್ನೋ ಫ್ರೀ ರೀಜನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ರಾಸ್ ಲ್ಯಾಂಡ್ ಮತ್ತು ಅಗ್ರಿಕಲ್ಚರ್ನ ಈಸಿಯಾಗಿ ನಾವಲ್ಲಿ ಕ್ಯಾರಿ ಮಾಡ್ಬೋದು. ಈ ಸ್ನೋ ಈಟಿಂಗ್ ಇದರಿಂದ ಅಲ್ಲಿ ಗ್ರೇಪ್ ಕಲ್ಟಿವೇಷನ್ ನಾವು ನೋಡ್ತೀವಿ. ಈ ರೀಜನಲ್ಲಿ ಏನಪ್ಪ ಅಂತಂದರೆ ಗ್ರೇಪ್ ಕಲ್ಟಿವೇಷನ್ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಮ್ಯಾಪಲ್ಲಿ ಹೇಳ್ಬೇಕಂದ್ರೆ
ಇಲ್ಲಿ ಆಲ್ಪ್ಸ್ ಮೌಂಟೇನ್ಸು. ಇಲ್ಲೇನಾಗುತ್ತೆ ಅಂತಂದರೆ ಈ ವಿಂಡ್ಸು ಫ್ಲೋ ಆಗ್ತವೆ. ಈ ರೀಜನಲ್ಲಿ ಸ್ನೋನ ಈಟ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಅಗ್ರಿಕಲ್ಚರ್ ಪಾಸಿಬಲ್ ಆಗುತ್ತೆ. ಅಗ್ರಿಕಲ್ಚರಲ್ಲಿ ಎಸ್ಪೆಷಲಿ ಏನು ಮಾಡ್ತಾರೆ, ಗ್ರೇಪ್ ಕಲ್ಟಿವೇಷನ್ ಕಂಡಕ್ಟ್ ಮಾಡ್ತಾರೆ. ಅದಕ್ಕೆ ಬೆನಿಫಿಷಿಯಲ್ ವಿಂಡ್ ಆಗುತ್ತೆ. ಇದಿಷ್ಟು ನೀವು ರಿಯಲ್ ವರ್ಲ್ಡ್ ಮ್ಯಾಪಲ್ಲಿ ನೋಡ್ಬೇಕಾಯ್ತಂದರೆ ಇದೇನಪ್ಪ ಅಂದರೆ ಈ ಥರ ಇದು ಮೇಲೆ ಇರುವಾಗ ಇಲ್ಲಿ ಕ್ಲೌಡ್ ಫಾರ್ಮ್ ಆಗಿ ರೇನ್ ಕೊಡುತ್ತೆ. ಅದೇ ಲೀವರ್ಡ್ ಸೈಡ್ ಬಂದಾಗ ಏನಪ್ಪ ಅಂದರೆ ಇಲ್ಲಿ ಸ್ನೋ ಏನಪ್ಪ ಅಂದರೆ ಈಟ್ ಮಾಡುತ್ತೆ. ಇದೇನಪ್ಪ ಅಂದರೆ ಫ್ಲೋ ಆ್ಯಂಡ್ ವಿಂಡ್ಸು. ನೆಕ್ಸ್ಟ್ ಟರ್ಷರಿ ವಿಂಡ್ ಯಾವುದು ಅಂತಂದರೆ ಹರ್ಮಟಾನ್ ವಿಂಡ್ಸು. ಇದಕ್ಕೆ ಡಾಕ್ಟರ್ ವಿಂಡ್ಸ್ ಅಂತಲೂ ಕರೀತಾರೆ. ಇಲ್ಲೇನಾಗುತ್ತೆ ಅಂದರೆ ಇದು ಸಹಾರಾ ರೀಜನಲ್ಲಿ ಡೆವಲಪ್ ಆಗುತ್ತೆ. ಆಫ್ರಿಕಾದ ಸಹಾರಾ ರೀಜನಲ್ಲಿ ಡೆವಲಪ್ ಆಗುತ್ತೆ. ಆಮೇಲೆ ಸಹಾರಾ ರೀಜನಲ್ಲಿ ಡೆವಲಪ್ ಆಗಿ ಏನಪ್ಪ ಅಂದರೆ ಕೋಸ್ಟ್ ಸೈಡು ಫ್ಲೋ ಆಗುತ್ತೆ. ಇದು ಯಾಕೆ ಕೋಸ್ಟ್ ಸೈಡ್ ಫ್ಲೋ ಆಗುತ್ತೆ ಅಂದರೆ ಇಲ್ಲಿ ITCZ ಇರುತ್ತೆ, ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್. ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಇದ್ದಲ್ಲಿ ಏನಂತಾರೆ ಲೋ ಪ್ರೆಷರ್ ಇರುತ್ತೆ. ಕಂಪೇರೇಟಿವ್ ಇದಕ್ಕೆ ITCZ ಲೋ ಪ್ರೆಷರ್ನ ಕಂಪೇರೇಟಿವ್ ಮಾಡಿದರೆ ಸಹಾರಾ ರೀಜನಲ್ಲಿ ಹೈ ಪ್ರೆಷರ್ ಇರುತ್ತೆ. ಅದಕ್ಕೆ ಹೈ ಪ್ರೆಷರ್ ಟು ಲೋ ಪ್ರೆಷರ್ ಏನಪ್ಪ ಅಂತಂದರೆ ವಿಂಡ್ ಬ್ಲೋ ಆಗುತ್ತೆ. ಇದಕ್ಕೆ ಡಾಕ್ಟರ್ ವಿಂಡ್ಸ್ ಯಾಕೆ ಕರೀತಾರೆ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ITCZ ಇಲ್ಲಿರೋದ್ರಿಂದ ITCZ ಇದ್ದಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಮಾಯ್ಶ್ಚರ್ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂತಂದರೆ ಹೀಟು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ಸ್ ನೀವು ತಮಿಳ್ನಾಡಿಗೆ ಹೋದರೆ ಅಥವಾ ಬೀಚಸ್ಸಿಗೆ ಹೋದರೆ ಏನು ಫೀಲ್ ಮಾಡ್ತೀರಿ, ಹೀಟು ಜಾಸ್ತಿ ಫೀಲ್ ಮಾಡ್ತೀರಿ ಮತ್ತು ಮಾಯ್ಶ್ಚರ್ ಅಂದರೆ ಜಾಸ್ತಿ ಬೆವ್ತಿರ್ತೀರಿ. ಹಾಗೆ ಇಲ್ಲೂ ಹಾಗೆ ಇರೋದ್ರಿಂದ ಈ ವಿಂಡ್ಸ್ ಏನು ಮಾಡುತ್ತೆ ಅಂದರೆ ಈ ಮಾಯ್ಶ್ಚರ್ನ ಹೀರ್ಕೊಳ್ಳುತ್ತೆ. ಈ ಮಾಯ್ಶ್ಚರ್ನ ಹೀರ್ಕೊಳ್ಳೋದು ಒಂದು. ಇನ್ನೊಂದು ಏನಪ್ಪ ಅಂದರೆ ಇದು ರೆಡ್ಯೂಸಸ್ ದಿ ಸ್ಪ್ರೆಡ್ ಆಫ್ ಮಾಸ್ಕಿಟೋ ಡಿಸೀಸಸ್. ಅದಕ್ಕೆ ಏನಂತಂದರೆ ಡಾಕ್ಟರ್ ವಿಂಡ್ ಅಂತ ಕರೀತಾರೆ. ಅದನ್ನೇ ಇವಾಗ ಇಲ್ಲಿ ಡಿಟೇಲಾಗಿ ನೋಡೋಣ. ಸೊ ದೀಸ್ ಆರ್ ದಿ ಏರಿಡ್ ವಿಂಡ್ಸ್ originates in the Sahara Desert, region and flow towards western coast of Africa. ಇಲ್ಲಿ ಸಹಾರಾ ಡೆಸರ್ಟ್ ರೀಜನಲ್ಲಿ ಏನಪ್ಪ ಅಂದರೆ ಒರಿಜಿನೇಟ್ ಆಗ್ತಿದೆ. ಆಮೇಲೆ ವೆಸ್ಟರ್ನ್ ಕೋಸ್ಟ್ ಅಂದರೆ ಇದಕ್ಕೆ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ ಅಂತ ಕರಿತೀವಿ. ಅಂದರೆ ಆಫ್ರಿಕನ್ ನೀವು ಮ್ಯಾಪ್ ನೋಡಿದರೆ ಇದು ಈಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ, ಇದು ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ. ಇಷ್ಟೆಲ್ಲ ಏನಪ್ಪ ಅಂದರೆ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ. ಇಲ್ಲೇನಾಗುತ್ತೆ ಅಂದರೆ ಸಹಾರಾ ರೀಜನಲ್ಲಿ ಡೆವಲಪ್ ಆಗಿ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾಗೆ ಫ್ಲೋ ಆಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದವರು. ದೀಸ್ ಆರ್ ದಿ ಏರಿಡ್ ವಿಂಡ್ಸ್ ವಿಚ್ ಒರಿಜಿನೇಟ್ಸ್ ಇನ್ ದಿ ಸಹಾರಾ ಡೆಸರ್ಟ್ ರೀಜನ್ ಆ್ಯಂಡ್ ಫ್ಲೋಸ್ ಟುವರ್ಡ್ಸ್ ದಿ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ. ಏರಿಡ್ ವಿಂಡ್ಸ್ ಅಂತಂದ್ರೇನು ಡ್ರೈ ವಿಂಡ್ಸು ಡ್ರೈ ಆಗಿರುತ್ತೆ. ದಿಸ್ ರೀಜನ್ ಆಫ್ ಆಫ್ರಿಕಾ ಎಕ್ಸ್ಪೀರಿಯನ್ಸ್ ಎಕ್ಸ್ಟ್ರೀಮ್ಲಿ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ಮಾಯ್ಸ್ಟ್ ಕ್ಲೈಮೇಟ್ ಅಲ್ಲ, ಹ್ಯೂಮಿಡ್ ಕ್ಲೈಮೇಟ್, ಸಾರಿ ಆಗಲೇ ನಾನು ಮಾಯ್ಸ್ಟ್ ಕ್ಲೈಮೇಟ್ ಅಂದೆ, ಅದು ಹ್ಯೂಮಿಡ್ ಕ್ಲೈಮೇಟು. ಏನಪ್ಪ ಅಂದರೆ ಹಾಟ್ ಇರುತ್ತೆ ಮತ್ತು ಹ್ಯೂಮಿಡ್ ಕ್ಲೈಮೇಟ್ ಇರುತ್ತೆ. ಆ್ಯಸ್ ಇಟ್ಸ್ ಲೊಕೇಟೆಡ್ ಇನ್ ದಿ ಇಕ್ವೇಟರಲ್ ಬೆಲ್ಟ್. ಈ ರೀಜನ್ ಏನಪ್ಪ ಅಂದರೆ ಇಕ್ವೇಟರಲ್ ಬೆಲ್ಟ್ ಇರೋದ್ರಿಂದ ಏನಪ್ಪ ಅಂತಂದರೆ ಇಲ್ಲಿ ಹಾಟ್ ಮತ್ತು ಹ್ಯೂಮಿಡ್ ಕ್ಲೈಮೇಟ್ ಇರುತ್ತೆ. ಬಟ್ ಅರೈವಲ್ ಆಫ್ ಹರ್ಮಟಾನ್ ವಿಂಡ್ಸು, ಈ ಹರ್ಮಟಾನ್ ವಿಂಡ್ಸ್ ಅರೈವ್ ಆಗೋದ್ರಿಂದ ಹೇಗಾದರೂ ಇದು ಡ್ರೈ ಇರುತ್ತೆ. ಇಲ್ಲೇನಂತಾರೆ ಹ್ಯೂಮಿಡಿಟಿ ಈಸ್ ಅಬ್ಸರ್ವ್ಡ್. ಇದೇನು ಮಾಡುತ್ತೆ ಅಂದರೆ ಇಲ್ಲಿ ಬಂದಾಗ ಹ್ಯೂಮಿಡಿಟಿನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ, ಮೇಕಿಂಗ್ ದಿ ವೆದರ್ ಮಾಡ್ರೇಟ್ ಆ್ಯಂಡ್ ಬೇರೇಬಲ್. ಅದಕ್ಕೆ ಇದು ಹ್ಯೂಮಿಡಿಟಿ ಅಬ್ಸರ್ವ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ಇಲ್ಲಿ ವೆದರ್ ಏನಾಯ್ತು ಅಂದರೆ ಮಾಡ್ರೇಟ್ ಆಗುತ್ತೆ ಮತ್ತು ಬೇರೇಬಲ್ ಆಗುತ್ತೆ, ಅಂದರೆ ಆರಾಮಾಗಿರ್ಬೋದು. ಇದಕ್ಕೆ ಡಾಕ್ಟರ್ ವಿಂಡ್ಸ್ ಅಂತ ಕರೀತಾರೆ. ಇಟ್ ಪ್ರಿವೆಂಟ್ಸ್ ಗ್ರೋತ್ ಆ್ಯಂಡ್ ಸ್ಪ್ರೆಡ್ ಆಫ್ ಮಾಸ್ಕಿಟೋಸ್ ಡಿಸೀಸಸ್ ನಿಯರ್ ಗಲ್ಫ್ ಆಫ್ ಗಿನಿಯಾ. ಈ ಗಲ್ಫ್ ಆಫ್ ಗಿನಿಯಾ ರೀಜನಲ್ಲಿ ಏನಪ್ಪ ಅಂದರೆ ಸ್ಪ್ರೆಡ್ ಆಫ್ ಮಾಸ್ಕಿಟೋ ಡಿಸೀಸನ್ನ ಏನಪ್ಪ ಅಂದರೆ ಪ್ರಿವೆಂಟ್ ಮಾಡುತ್ತೆ. ಇವೆರಡು ಕಾರಣದಿಂದ, ಒಂದು ವೆದರನ್ನು ಮಾಡ್ರೇಟ್ ಮತ್ತು ಬೇರೇಬಲ್ ಮಾಡೋದ್ರಿಂದ ಮತ್ತು ಈ ಡಿಸೀಸನ್ನ ಸ್ಪ್ರೆಡನ್ನು ಪ್ರಿವೆಂಟ್ ಮಾಡೋದ್ರಿಂದ ಇದಕ್ಕೆ ಡಾಕ್ಟರ್ ವಿಂಡ್ಸ್ ಅಂತ ಕರೀತಾರೆ. ಯಾವುದು? ಹರ್ಮಟಾನ್ ವಿಂಡ್ಸು. ಇಲ್ಲಿ ನೀವು ನೋಡ್ಬೋದು, ಇದು ಹರ್ಮಟಾನ್ ವಿಂಡ್ಸು ಈ ಥರ ಫ್ಲೋ ಆಗುತ್ತೆ. ಹೆನ್ಸ್ ಡ್ಯೂ ಟು ಕ್ರಿಯೇಷನ್ ಆಫ್ ಮಾಡ್ರೇಟ್ ಆ್ಯಂಡ್ ವೆದರ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಮಾಸ್ಕಿಟೋ ಡಿಸೀಸಸ್ ಇಟ್ ಈಸ್ ಕಾಲ್ಡ್ ಆಸ್ ಡಾಕ್ಟರ್ ವಿಂಡ್ಸ್. ಕಂಟ್ರೀಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ವಿಂಡ್ಸ್ ಆರ್, ಈ ವಿಂಡ್ಸ್ನ ಯಾವ್ಯಾವ ಕಂಟ್ರಿ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂದರೆ ಒಂದು ಗಿನಿಯಾ,
ಕೋಟ್ ಡಿ ಐವರಿ ಆ್ಯಂಡ್ ಘನ. ಇವೇನಪ್ಪ ಅಂದರೆ ಇವು ಕಂಟ್ರೀಸ್ ಏನಪ್ಪ ಅಂದರೆ ಇವು ಡಾಕ್ಟರ್ ವಿಂಡ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸಿರೊಕೊ ಆರ್ ಬ್ಲಡ್ ರೇನ್. ಇವಾಗ ಏನಪ್ಪ ಅಂತಂದರೆ ವಾನ್ ವಿಂಡ್ಸಲ್ಲಿ ನಾವೇನೇನು ನೋಡಿದ್ವಿ ಅಂತಂತಂದರೆ ಚಿನ್ನೋಕೊ, ಫೋಯೆನೋ, ಹರ್ಮಟಾನೋ, ಇವಾಗ ಯಾವ್ದು ನೋಡೋಣ ಅಂತಂದರೆ ಸಿರೊಕೊ. ಸಿರೊಕೊಗೆ ಬ್ಲಡ್ ರೇನ್ ಅಂತಲೂ ಕರೀತಾರೆ. ಇದೇನಪ್ಪ ಅಂದರೆ ದೀಸ್ ಆರ್ ಡ್ರೈ ಆ್ಯಂಡ್ ಡಸ್ಟಿ ವಿಂಡ್ಸ್ ವಿಚ್ ಒರಿಜಿನೇಟ್ಸ್ ಇನ್ ನದರ್ನ್ ಪಾರ್ಟ್ ಆಫ್ ಸಹಾರಾ ಡೆಸರ್ಟ್. ಆಗಲೇ ಸಹಾರಾ ಡೆಸರ್ಟ್ ಮ್ಯಾಪ್ ನೋಡಿದ್ವಲ್ಲ, ಈ ಸಹಾರಾ ಡೆಸರ್ಟು ಇದು ಎಲ್ಲಿ ಒರಿಜಿನೇಟ್ ಆಗುತ್ತೆ ಅಂತಂದರೆ ನದರ್ನ್ ಪಾರ್ಟ್ ಆಫ್ ಸಹಾರಾ ಡೆಸರ್ಟಲ್ಲಿ ಒರಿಜಿನೇಟ್ ಆಗುತ್ತೆ. ಈ ನದರ್ನ್ ಪಾರ್ಟ್ ಆಫ್ ಸಹಾರಾ ಡೆಸರ್ಟಲ್ಲಿ ಒರಿಜಿನೇಟ್ ಆಗುತ್ತೆ ಇದು. ದೇ ಕ್ಯಾರಿ ಲಾರ್ಜ್ ಅಮೌಂಟ್ ಆಫ್ ಸ್ಯಾಂಡ್ ಅಲಾಂಗ್ ವಿತ್ ದೆಮ್. ಇದೆಲ್ಲಿ ಈ ವಿಂಡ್ ಎಲ್ಲಿ ಒರಿಜಿನೇಟ್ ಆಗುತ್ತೆ ಆವಾಗ ಇದು ಲಾರ್ಜ್ ಪಾರ್ಟ್ ಆಫ್ ಸ್ಯಾಂಡ್ಸ್, ಲಾರ್ಜ್ ಅಮೌಂಟ್ ಆಫ್ ಸ್ಯಾಂಡ್ಸ್ನ ಕ್ಯಾರಿ ಮಾಡುತ್ತೆ ಈ ವಿಂಡು. ವೈಲ್ ಕ್ರಾಸಿಂಗ್ ಓವರ್ ದಿ ಮೆಡಿಟೇರಿಯನ್ ಸಿ ಪಿಕಪ್ ಮಾಯ್ಶ್ಚರ್ ಆ್ಯಂಡ್ ಗಿವ್ಸ್ ರೇನ್ಫಾಲ್ ಇನ್ ದಿ ಸದರ್ನ್ ಯುರೋಪ್ ಆ್ಯಂಡ್ ವೆಸ್ಟ್ ಏಷ್ಯಾ. ಇದೇನು ಮಾಡುತ್ತೆ ಇಲ್ಲಿ ನೆಕ್ಸ್ಟು ಇದು ಮೆಡಿಟೇರಿಯನ್ ಸಿ, ಇದು ಮೆಡಿಟೇರಿಯನ್ ಸಿ. ಇವಾಗ ಇಲ್ಲೇನಪ್ಪ ಅಂತಂದರೆ ಸಹಾರಾ ಡೆಸರ್ಟ್ ಮೇಲೆ ಇದು ಫ್ಲೋ ಆಗುತ್ತೆ, ಇಲ್ಲಿಂದೆಲ್ಲ ಸ್ಯಾಂಡ್ ಪಾರ್ಟಿಕಲ್ಸ್ ತೊಗೊಳುತ್ತೆ, ಆಮೇಲೆ ಈ ಮೆಡಿಟೇರಿಯನ್ ಸಿಯಿಂದ ಮಾಯ್ಶ್ಚರ್ ತೊಗೊಳುತ್ತೆ. ಈ ಮಾಯ್ಶ್ಚರ್ ತೊಗೊಂಡು ಈ ಸ್ಯಾಂಡ್ ತೊಗೊಂಡು ಇಲ್ಲೇನು ಮಾಡುತ್ತೆ ಅಂದರೆ ಇಲ್ಲಿ ರೇನ್ ಫಾರ್ಮ್ ಮಾಡುತ್ತೆ ಇಟಲಿ ರೀಜನಲ್ಲಿ. ಅದನ್ನೇ ಅವ್ರು ಕೊಟ್ಟಿರೋದು. ವೈಲ್ ಕ್ರಾಸಿಂಗ್ ಓವರ್ ಮೆಡಿಟೇರಿಯನ್ ಸಿ ಪಿಕಪ್ ಮಾಯ್ಶ್ಚರ್ ಆ್ಯಂಡ್ ಗಿವ್ಸ್ ರೇನ್ಫಾಲ್ ಇನ್ ಸದರ್ನ್ ಯುರೋಪ್ ಆ್ಯಂಡ್ ವೆಸ್ಟ್ ಏಷ್ಯಾ. ಇಲ್ಲೇನಪ್ಪ ಅಂದರೆ ಸದರ್ನ್ ಯುರೋಪ್ ಮತ್ತು ವೆಸ್ಟ್ ಏಷ್ಯಾ ಈ ರೀಜನಲ್ಲಿ ಏನಪ್ಪ ಅಂದರೆ ಮಳೆ ಕೊಟ್ಟುಬಿಡುತ್ತೆ, ರೇನ್ ಫಾಲ್ ಆಗುತ್ತೆ. ಆದರೆ ಈ ರೇನು ಏನಾಗುತ್ತೆ ಅಂತಂದರೆ ರೆಡ್ ಕಲರ್ ಇರುತ್ತೆ, ಅದಕ್ಕೆ ಬ್ಲಡ್ ರೇನ್ ಅಂತ ಕರೀತಾರೆ. ಇಟ್ ಈಸ್ ನೋನ್ ಬೈ ಡಿಫ್ರೆಂಟ್ ನೇಮ್ಸ್. ಈ ಸಿರೊಕೊ ವಿಂಡ್ಸ್ನ ಬೇರೆ ಬೇರೆ ನೇಮ್ಸಿಂದ ಕರೀತಾರೆ. ಏನೇನು ನೇಮ್ಸಿಂದ ಕರೀತಾರೆ? ಲ್ಯಾವೆಂಡರ್ ಇನ್ ಸ್ಪೇನ್, ಈ ಸ್ಪೇನ್ ರೀಜನಲ್ಲಿ ಲ್ಯಾವೆಂಡರ್ ಅಂತ ಕರೀತಾರೆ. ಹಾಗೆ ಖಮ್ಸಿನ್ ಇನ್ ಈಜಿಪ್ಟ್ ರೀಜನಲ್ಲಿ ಏನಪ್ಪ ಅಂತಂದರೆ ಖಮ್ಸಿನ್ ಅಂತ ಕರೀತಾರೆ. ಆಮೇಲೆ ಗಿಬ್ಲಿ ಇನ್ ಲಿಬಿಯಾ ರೀಜನಲ್ಲಿ ಗಿಬ್ಲಿ ಅಂತ ಕರೀತಾರೆ. ಚಿಲ್ಲಿ ಇನ್ ಟ್ಯೂನೇಷಿಯಾ, ಇಲ್ಲಿ ಚಿಲ್ಲಿ ಅಂತ ಕರೀತಾರೆ ಟ್ಯೂನೇಷಿಯಾದಲ್ಲಿ. ಅಂದರೆ ಈ ಥರದ್ದು ನೀವು ಬೇರೆ ಬೇರೆ ಹೆಸರು ನೆನಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಬಟ್ ಇಷ್ಟಾದರೂ ಗೊತ್ತಿರಬೇಕು. ಸಿರೊಕೊ ವಿಂಡ್ಸ್ ಅಂದರೆ ಬ್ಲಡ್ ರೇನ್ಸು, ಇದಕ್ಕೆ ಬೇರೆ ಬೇರೆ ಹೆಸರು ಇದಾವೆ ಅಂತ ನಿಮ್ಗೆ ಗೊತ್ತಿರಬೇಕು. ಇಟ್ ಡೆಸ್ಟ್ರಾಯ್ಸ್ ವಿಟಿಕಲ್ಚರ್ ಇನ್ ಸದರ್ನ್ ಯುರೋಪ್, ಹೆನ್ಸ್ ನೋನ್ ಆಸ್ ಹಾರ್ಮ್ಫುಲ್ ವಿಂಡ್ಸ್. ನೋಡಿ ಇವಾಗ ನಾವು ಮೂರು ವಿಂಡ್ಸ್ನ ನೋಡಿದ್ದೀವಿ, ವಾರ್ಮ್ ವಿಂಡ್ಸು. ಇವು ಮೂರು ವಿಂಡ್ಸ್ ಏನದಾವೆ ಅಂತಂದರೆ ಬೆನಿಫಿಷಿಯಲ್ ವಿಂಡ್ಸ್ ಅದಾವೆ. ಬಟ್ ಸಿರೊಕೊ ಏನಿದೆ ಅಂತಂದರೆ ಹಾರ್ಮ್ಫುಲ್ ವಿಂಡ್ ಇದೆ. ಇದೇನು ಮಾಡುತ್ತೆ ಅಂದರೆ ವಿಟಿಕಲ್ಚರ್ ಅಂತಂದ್ರೆ ಗ್ರೇಪ್ ಕಲ್ಟಿವೇಷನು ಮತ್ತು ಎಕ್ಸ್ಟ್ರಾಕ್ಷನ್ ಆಫ್ ವೈನ್ ಫ್ರಮ್ ದಿ ಗ್ರೇಪ್ಸ್. ಇದೇನಪ್ಪ ಅಂದರೆ ವಿಟಿಕಲ್ಚರ್ ಅಂತ ಕರಿತೀವಿ. ಇದು ಡೆಸ್ಟ್ರಾಯ್ ಮಾಡುತ್ತೆ, ಅದಕ್ಕೆ ಇದು ಹಾರ್ಮ್ಫುಲ್ ವಿಂಡ್. ಇದು ಯಾವಾಗ ನೋಡಿಲ್ಲಿ ಸಿರೊಕೊ ವಿಂಡ್ಸು ಏನಪ್ಪ ಅಂದರೆ ನದರ್ನ್ ಪಾರ್ಟ್ ಆಫ್ ಸಹಾರಾ ರೀಜನಲ್ಲಿ ಡೆವಲಪ್ ಆಗುತ್ತೆ. ಇಲ್ಲಿ ಮೆಡಿಟೇರಿಯನ್ ಸಿಯಿಂದ ಮಾಯ್ಶ್ಚರ್ ತೊಗೊಳುತ್ತೆ. ಆಮೇಲೆ ಈ ರೀಜನಲ್ಲಿ ಏನಪ್ಪ ಅಂತಂದರೆ ಮಳೆ ಕೊಡುತ್ತೆ. ಇಟಲಿ ರೀಜನ್ನು, ಸ್ಪೇನು, ಆಮೇಲೆ ವೆಸ್ಟ್ ಏಷ್ಯಾ. ಈ ಮಳೆ ಹೆಂಗಿರುತ್ತೆ ಅಂದರೆ ರೆಡ್ ಕಲರ್ ಇರುತ್ತೆ, ಅದಕ್ಕೆ ಬ್ಲಡ್ ರೇನ್ ಅಂತ ಕರೀತಾರೆ. ನೋಡಿ ಬೇರೆ ಬೇರೆ ಹೆಸರು: ಖಮ್ಸಿನ್ ಇನ್ ಈಜಿಪ್ಟು, ಗಿಬ್ಲಿ ಇನ್ ಲಿಬಿಯಾ, ಆಮೇಲೆ ಚಿಲ್ಲಿ ಇನ್ ಟ್ಯೂನೇಷಿಯಾ. ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದೇ ಸಿರೊಕೊ ವಿಂಡ್ಸು. ಇವಾಗ ವಾರ್ಮ್ ವಿಂಡ್ಸ್ ನೋಡಿದ್ವಿ, ಕೋಲ್ಡ್ ವಿಂಡ್ಸ್ ನೋಡೋಣ. ಕೋಲ್ಡ್ ವಿಂಡ್ಸ್ ಒಳಗೆ ಫಸ್ಟ್ ಯಾವುದಪ್ಪ ಅಂದರೆ ಮಿಸ್ಟಾಲ್ ವಿಂಡ್ಸು. ಈ ಮಿಸ್ಟಾಲ್ ವಿಂಡ್ಸ್ ಏನಾಗುತ್ತೆ ಅಂತಂದರೆ ಇದು winds which originates and flows extremely cold winds which originates on the southern side of the Alps mountain. ಇಲ್ಲಿ ಆಲ್ಪ್ಸ್ ಮೌಂಟೇನ್ ನೋಡ್ತಾ ಇದ್ದಾರೆ ನೋಡಿ, ಇದು ಸದರ್ನ್ ಸೈಡ್ ಆಫ್ ಆಲ್ಪ್ಸ್ ಮೌಂಟೇನಲ್ಲಿ ಒರಿಜಿನೇಟ್ ಆಗುತ್ತೆ. ಆಮೇಲೆ ಮೆಡಿಟರೇನಿಯನ್ ಸೀಗೆ ಏನಪ್ಪ ಅಂದರೆ ಫ್ಲೋ ಆಗುತ್ತೆ. ವಿಚ್ ಒರಿಜಿನೇಟ್ಸ್ ಆ್ಯಂಡ್ ಫ್ಲೋಸ್ ಆನ್ ದಿ ಸದರ್ನ್ ಸೈಡ್ ಆಫ್ ದಿ ಆಲ್ಪ್ ಮೌಂಟೇನ್ಸ್. ಇಟ್ ಈಸ್ ಅ ಡ್ರೈ ವಿಂಡ್
which attains very high velocity after entering the narrow valley of river Rhone. Hence speed increases to around 120 km. ಇಲ್ಲೇನಾಗುತ್ತೆ ಅಂದರೆ ಈ ಸದರ್ನ್ ಸೈಡ್ ಆಫ್ ಆಲ್ಪ್ಸಲ್ಲಿ ಓರಿಜಿನೇಟ್ ಆದಾಗ ಇಲ್ಲಿ ರೋನ್ ರಿವರ್ ಬರುತ್ತೆ, ರೋನ್ ವ್ಯಾಲಿ ಬರುತ್ತೆ. ಆ ರೋನ್ ವ್ಯಾಲಿಗೆ ಎಂಟ್ರಿ ಆಗ್ತಿದ್ದಂಗೆ ಇದ್ರ ಸ್ಪೀಡ್ ಎಷ್ಟು ಅಂತಂದರೆ ಇನ್ಕ್ರೀಸ್ ಆಗಿಬಿಡುತ್ತೆ. ಎಷ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಅರೌಂಡ್ 120 km ಏನಪ್ಪ ಅಂದರೆ ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಇಟ್ ಡಿಸ್ಟರ್ಬ್ಸ್ ಕಮ್ಯುನಿಕೇಷನ್ ಚಾನಲ್ ಇನ್ ಯುರೋಪ್. ಇದೇನು ಮಾಡುತ್ತೆ ಅಂದರೆ ಈ ವಿಂಡು ಹಾರ್ಮ್ಫುಲ್ ವಿಂಡ್ ಆಗುತ್ತೆ. ಇದೇನಪ್ಪ ಅಂದರೆ ಇಲ್ಲಿ ಇದೆಲ್ಲ ಕಮ್ಯುನಿಕೇಷನ್ ಸಿಸ್ಟಮ್ನ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ಈ ವಿಂಡ್ಸ್ ಬ್ಲೋ ಆಗೋದ್ರಿಂದ ಏನಪ್ಪ ಅಂತಂತಂದರೆ ಇವರು ನಾರ್ತ್ ಸೈಡ್ ಫೇಸ್ ಮಾಡಿ ಮನೆಯನ್ನು ಕಟ್ಟೋದಿಲ್ಲ. ಮನೆ ಕಟ್ಟಿದರೆ ನಾರ್ತ್ ಸೈಡ್ ಫೇಸ್ ಮಾಡಿ ಇವರು ಮನೆ ಕಟ್ಟೋದಿಲ್ಲ. ಅದೇ ಸೌತ್ ಸೈಡ್ ಫೇಸ್ ಮಾಡಿ ಮನೆ ಕಟ್ತಾರೆ. ಯಾಕಂತಂದರೆ ಈ ವಿಂಡ್ ಅಷ್ಟು ಹಾರ್ಮ್ಫುಲ್ ಆಗಿರುತ್ತೆ. ಡ್ಯೂ ಟು ದೀಸ್ ವಿಂಡ್ಸ್ ನಾರ್ತ್ ಫೇಸಿಂಗ್ ಹೌಸಸ್ ಆರ್ ಅವಾಯ್ಡೆಡ್ ಇನ್ ಯುರೋಪ್. ಅದರಿಂದ ಏನಪ್ಪ ಅಂದರೆ ಯುರೋಪಲ್ಲಿ ನಾರ್ತ್ ಫೇಸಿಂಗ್ ಹೌಸಸ್ನ ಅವಾಯ್ಡ್ ಮಾಡ್ತಾರೆ. ಇದೇನಪ್ಪ ಅಂದರೆ ಕೋಲ್ಡ್ ವಿಂಡ್ಸಲ್ಲಿ ಫಸ್ಟು ಮಿಸ್ಟಾಲ್ ನೋಡಿದ್ವಿ. ಹಾಗೆ ಬೋರಾ ವಿಂಡ್ಸ್ ಅಂತ ಬರ್ತವೆ. ಈ ಬೋರಾ ವಿಂಡ್ಸ್ ಎಲ್ಲಿ ಓರಿಜಿನೇಟ್ ಆಗುತ್ತೆ ಅಂದರೆ ಅಡ್ರಿಯಾಟಿಕ್ ಸಿ ಮೇಲೆ ಓರಿಜಿನೇಟ್ ಆಗುತ್ತೆ. ದೀಸ್ ಆರ್ ಕೋಲ್ಡ್ ಆ್ಯಂಡ್ ಡ್ರೈ ವಿಂಡ್ಸ್. ಏನಪ್ಪ ಅಂದರೆ ಕೋಲ್ಡ್ ಮತ್ತು ಡ್ರೈ ವಿಂಡ್ಸ್ ವಿಚ್ ಓರಿಜಿನೇಟ್ ನಿಯರ್ ಈಸ್ಟರ್ನ್ ಕೋಸ್ಟ್ ಆಫ್ ಅಡ್ರಿಯಾಟಿಕ್ ಸಿ ಡ್ಯೂರಿಂಗ್ ವಿಂಟರ್ ಸೀಸನ್. ಇದು ಅಡ್ರಿಯಾಟಿಕ್ ಸಿ ಇದು ಈಸ್ಟರ್ನ್ ಕೋಸ್ಟು, ಇದು ವೆಸ್ಟರ್ನ್ ಕೋಸ್ಟು. ಈಸ್ಟರ್ನ್ ಕೋಸ್ಟಲ್ಲಿ ಓರಿಜಿನೇಟ್ ಆಗಿ ಏನಪ್ಪ ಅಂದರೆ ಕೆಳಗಡೆ ಫ್ಲೋ ಆಗುತ್ತೆ ಇದು ಈ ವಿಂಡ್ಸು. ವೈಲ್ ಫ್ಲೋವಿಂಗ್ ಓವರ್ ಅಡ್ರಿಯಾಟಿಕ್ ಇಟ್ ಪಿಕ್ಸ್ ಮಾಯ್ಶ್ಚರ್ ಆ್ಯಂಡ್ ಗಿವ್ಸ್ ಸ್ನೋಫಾಲ್ ಇನ್ ಇಟ್ಲಿ. ಇಲ್ಲೇನು ಮಾಡುತ್ತಂತಂದರೆ ಇವಾಗ ಇಲ್ಲಿಂದ ಫ್ಲೋ ಆಗುವ ಇಲ್ಲಿಂದ ಮಾಯ್ಶ್ಚರನ್ನ ಪಿಕಪ್ ಮಾಡುತ್ತೆ. ಈ ಮಾಯ್ಶ್ಚರ್ನ ಪಿಕಪ್ ಮಾಡಿ ಇಲ್ಲಿ ಇಟಲಿ ರೀಜನಲ್ಲಿ ಏನು ಮಾಡುತ್ತೆ ಅಂದರೆ ಸ್ನೋಫಾಲ್ ಮಾಡುತ್ತೆ. ಇದು ಕೋಲ್ಡ್ ವಿಂಡ್ಸು ವಿಚ್ ಮೇಕ್ಸ್ ಸ್ನೋಫಾಲ್ ಇನ್ ದಿ ಇಟ್ಲಿ. ಇದು ಬೋರಾ. ನೆಕ್ಸ್ಟ್ ಯಾವುದಂದರೆ ಬ್ಲಿಜಾರ್ಡು. ಇವೇನಪ್ಪ ಅಂದರೆ ವೈಲೆಂಟು, ಡಸ್ಟಿ ಆ್ಯಂಡ್ ಪೌಡ್ರಿ ವಿಂಡ್ಸು. ಇವು ಬ್ಲಿಜಾರ್ಡ್ ಅನ್ನೋದು ವೈಲೆಂಟು, ಡಸ್ಟಿ ಮತ್ತು ಪೌಡ್ರಿ ವಿಂಡು ವಿಚ್ ರೆಡ್ಯೂಸಸ್ ವಿಸಿಬಿಲಿಟಿ ಆ್ಯಂಡ್ ಕಾಸಸ್ ಡೆತ್. ಇದು ಎಷ್ಟು ಹಾರ್ಮ್ ಇರುತ್ತೆ ಅಂತಂದರೆ ಇವನ್ ಏನಪ್ಪ ಅಂದರೆ ವಿಸಿಬಿಲಿಟಿನ ರೆಡ್ಯೂಸ್ ಮಾಡುತ್ತೆ ಮತ್ತು ಡೆತ್ತನ್ನು ಕಾಸ್ ಮಾಡುತ್ತೆ. ಬ್ಲಿಜಾರ್ಡ್ ಓರಿಜಿನೇಟ್ ಡ್ಯೂರಿಂಗ್ ವಿಂಟರ್ ಸೀಸನ್. ಇದು ಏನಪ್ಪ ಅಂದರೆ ವಿಂಟರ್ ಸೀಸನಲ್ಲಿ ಏನಪ್ಪ ಅಂತಂದರೆ ಓರಿಜಿನೇಟ್ ಆಗುತ್ತೆ ಬಿಕಾಸ್ ಆಫ್ ಹೆವಿ ಸ್ನೋಫಾಲ್ ಓವರ್ ದ ಪೋಲ್ಸ್. ಇದರಲ್ಲಿ ನೀವು ಒಂದನ್ನು ಏನು ತಿಳ್ಕೊಬೇಕಂದ್ರೆ ಇವು ಬ್ಲಿಜಾರ್ಡ್ ವಿಂಡ್ಸ್ ಅಂದರೆ ಸ್ನೋ ವಿಂಡ್ಸ್. ಇವು ಹಿಂಗೆ ಫ್ಲೋ ಆಗ್ತಿರ್ತವೆ. ಇಲ್ಲಿ ನಾರ್ತ್ ಅಮೇರಿಕಾಗೆ ಮತ್ತು ಇಲ್ಲಿ ರಷ್ಯಾದಲ್ಲಿ ಹೆವಿ ಸ್ನೋಫಾಲ್ ಕಾಸ್ ಮಾಡ್ತವೆ. ಇಲ್ಲಿ ಬ್ಲಿಜಾರ್ಡ್ ಅಂತ ಕರಿತೀವಿ, ಇಲ್ಲಿ ಬ್ಯೂರಾನ್ ಅಂತ ಕರಿತೀವಿ. ಇದೇನಪ್ಪ ಅಂತಂತಂದರೆ ಬ್ಲಿಜಾರ್ಡ್ ವಿಂಡ್ಸು. ವೈಲೆಂಟ್ ಇರ್ತವೆ, ಡಸ್ಟ್ ಇರ್ತವೆ ಮತ್ತು ಪೌಡ್ರಿ ವಿಂಡ್ಸು ಏನಪ್ಪ ಅಂದರೆ ವಿಸಿಬಿಲಿಟಿನ ರೆಡ್ಯೂಸ್ ಮಾಡ್ತಾವೆ ಮತ್ತು ಡೆತ್ತನ್ನು ಕಾಸ್ ಮಾಡ್ತವೆ. ಇದೇನಪ್ಪ ಅಂದರೆ ಬ್ಲಿಜಾರ್ಡ್ ಓರಿಜಿನೇಟ್ ಡ್ಯೂರಿಂಗ್ ವಿಂಟರ್ ಸೀಸನ್ ಬಿಕಾಸ್ ಆಫ್ ಹೆವಿ ಸ್ನೋಫಾಲ್ ಓವರ್ ದಿ ಪೋಲ್ಸು. ಜಾಸ್ತಿ ಪೋಲ್ಸಲ್ಲಿ ಸ್ನೋಫಾಲ್ ಆಗೋದ್ರಿಂದ ಏನಪ್ಪ ಅಂತಂದರೆ ಈ ವಿಂಟರ್ ಸೀಸನಲ್ಲಿ ಓರಿಜಿನೇಟ್ ಆಗ್ತವೆ. ಇಟ್ ಡಿಸ್ಟರ್ಬ್ ಕಮ್ಯುನಿಕೇಷನ್. ಇದು ಏನಪ್ಪ ಅಂದರೆ ಕಮ್ಯುನಿಕೇಷನ್ನ ಡಿಸ್ಟರ್ಬ್ ಮಾಡುತ್ತೆ. ಇನ್ USA ಆ್ಯಂಡ್ ಕೆನಡಾ ಇಟ್ ಈಸ್ ನೋನ್ ಆಸ್ ನಾರ್ದರ್. ಮತ್ತು ಇದು USA ಮತ್ತಲ್ಲಿ ಕೆನಡಾದಲ್ಲಿ ನಾರ್ದರ್ ಅಂತ ಕರೀತಾರೆ. The effect of norther can be seen even in southern states of USA because of absence of ಈಸ್ಟ್-ವೆಸ್ಟ್ ಮೌಂಟೇನ್ಸ್ ಬ್ಯಾರಿಯರ್. ಇಲ್ಲೇನಾಗುತ್ತಂದರೆ ಇವಾಗ ಸೈಬೇರಿಯನ್ ವಿಂಡ್ಸು ನಮ್ಮ ಇಂಡಿಯಾಗೆ ಎಫೆಕ್ಟ್ ಮಾಡಲ್ಲ ಅಂತ ನಾವು ಕಲಿತೀವಿ. ಇಲ್ಲೇನಂತಂದರೆ ನಮ್ಮ ಇಂಡಿಯಾಗೆ ಇಲ್ಲಿ ಸೈಬೇರಿಯನ್ ವಿಂಡ್ಸ್ ಫ್ಲೋ ಆಗ್ತವೆ. ಆದರೆ ಈ ಫ್ಲೋ ಆದರೆ ಇಲ್ಲಿ ನಮ್ಮದು ಹಿಮಾಲಯನ್ ಮೌಂಟೇನ್ಸ್ ಇದ್ದಾವೆ. ಏನಪ್ಪ ಅಂದರೆ ಇದು ಈಸ್ಟ್-ವೆಸ್ಟ್ ಮೌಂಟೇನ್ಸ್. ಇವು ಈ ಮೌಂಟೇನ್ಸ್ ಏನು ಮಾಡುತ್ತೆ, ಈ ವಿಂಡ್ಸ್ನ ಬ್ಲಾಕ್ ಮಾಡುತ್ತೆ.
ಈ ವಿನ್ಸ್ನ ಬ್ಲಾಕ್ ಮಾಡೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾ ಏನಪ್ಪ ಅಂದರೆ ಸೇಫ್ ಆಗಿದೆ. ನಾವು ಬೇರೆ ಬೇರೆ ಥರ ವೆಜಿಟೇಷನ್ ನೋಡ್ತೀವಿ. ಇಲ್ಲೇನಪ್ಪ ಅಂದರೆ ವೆಸ್ಟರ್ನ್ ಘಾಟ್ಸ್ ನೋಡ್ತೀವಿ, ಈಸ್ಟರ್ನ್ ಘಾಟ್ಸ್ ನೋಡ್ತೀವಿ, ನಾರ್ತ್ ಈಸ್ಟರ್ನ್ ಸೈಡ್ ನೋಡ್ತೀವಿ, ಇಲ್ಲಿ ಡೆಸರ್ಟ್ ಏರಿಯಾ ನೋಡ್ತೀವಿ. ಇನ್ ಕೇಸ್ ಇಲ್ಲಿ ಏನಾದರೂ ಹಿಮಾಲಯ ಇರಲಿಲ್ಲ ಅಂತಂದರೆ ಇದು ಸ್ನೋ ಡೆಸರ್ಟ್ ಕಾಸ್ ಮಾಡ್ತಿತ್ತು. ನಮ್ಮ ಇಂಡಿಯಾ ಏನಪ್ಪ ಅಂದರೆ ಸ್ನೋ ಡೆಸರ್ಟ್ ಆಗಿರ್ತಿತ್ತು. ಹಾಗೆ ಇಲ್ಲಿ ಹೆಂಗೆ ಸೈಬೇರಿಯನ್ ವಿಂಡ್ಸ್ನ ನಮ್ಮ ಹಿಮಾಲಯನ್ ಬ್ಲಾಕ್ ಮಾಡುತ್ತಲ್ಲ, ಅದೇ USA ಮತ್ತು ನಾರ್ತ್ ಕೆನಡಾದಲ್ಲಿ ಇಲ್ಲಿ ನಾರ್ತ್ ಅಮೆರಿಕಾ ಇದು USA ಮತ್ತು ಕೆನಡಾದಲ್ಲಿ ಈ ವಿಂಡ್ಸ್ ಫ್ಲೋ ಆದಾಗ ದೇರ್ ಇಸ್ ನೋ ಮೌಂಟೇನ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್. ಇಲ್ಲಿ ಈಸ್ಟ್ ಟು ವೆಸ್ಟ್ ಮೌಂಟೇನ್ಸ್ ಇಲ್ಲ. ಅದಕ್ಕೆ ಇದು ಜಾಸ್ತಿ ಹಾರ್ಮ್ ಮಾಡುತ್ತೆ. ಏನಪ್ಪ ಅಂದರೆ ಕಮ್ಯುನಿಕೇಷನ್ನು ಹಾರ್ಮ್ ಮಾಡುತ್ತೆ, ಮತ್ತು ಇವನ್ ಇದು ಸದರ್ನ್ ಸ್ಟೇಟ್ಸ್ ಆಫ್ USA ಏನಪ್ಪ ಅಂದರೆ ಹಾರ್ಮ್ ಮಾಡುತ್ತೆ. ದ ಎಫೆಕ್ಟ್ ಆಫ್ ನದರ್ನ್ ಕ್ಯಾನ್ ಇವನ್ ಸೀನ್ ಇನ್ ದಿ ಸದರ್ನ್ ಸ್ಟೇಟ್ ಆಫ್ USA ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ಈಸ್ಟ್ ವೆಸ್ಟ್ ಮೌಂಟೇನ್ ಬ್ಯಾರಿಯರ್ಸ್. ನಮ್ಮ ಇಂಡಿಯಾದಲ್ಲಿ ಹಾಗೆ ಈಸ್ಟ್ ವೆಸ್ಟ್ ಮೌಂಟೇನ್ ಬ್ಯಾರಿಯರ್ ಇದೆ, ಹಾಗೆ ಅಲ್ಲಿ ಇರೋದೇ ಕಾರಣದಿಂದ ಅಲ್ಲೇನಾಗುತ್ತೆ ಅಂತಂದರೆ ಇದು ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ಇನ್ ಸೈಬೇರಿಯನ್ ದಿಸ್ ವಿಂಡ್ ಈಸ್ ನೋನ್ ಆಸ್ ಬುರಾನ್. ಅದೇ ನೋಡಿದೆ, ಅದು ಸೈಬೇರಿಯನ್ ಅಂದರೆ ರಷ್ಯನ್ ರೀಜನಲ್ಲಿ ಏನಪ್ಪ ಅಂತಂದರೆ ಬುರಾನ್ ಅಂತ ಕರೀತಾರೆ ಅಂತ ನೋಡಿದ್ವಿ. ಇನ್ 2017 2017 ಏನಾಗುತ್ತೆ ಅಂದರೆ ಇಟ್ ವಾಸ್ ಗಿವನ್ ದ ನೇಮ್ ಆಫ್ ಬಾಂಬ್ ಸೈಕ್ಲೋನ್ ಇನ್ USA ಒಳಗೆ ಏನಪ್ಪ ಅಂದರೆ ಬಾಂಬ್ ಸೈಕ್ಲೋನ್ ಅಂತ ಕರೀತಾರೆ ಇದಕ್ಕೆ 2017. ನೆಕ್ಸ್ಟ್ ಲೋಕಲ್ ವಿಂಡ್ಸ್ ಆಫ್ ವರ್ಲ್ಡ್. ನಾವಿವಾಗ ಏನೇನು ಕಲ್ತೀವಿ ನೋಡೋಣ. ಚಿನ್ನೂಕ್ ನೋಡಿದ್ವಿ, ಬ್ಲಿಜಾರ್ಡ್ ನೋಡಿದ್ವಿ. ಇದಕ್ಕೇನಪ್ಪ ಅಂದರೆ ನಾರ್ದರ್ ಅಂತ ಕರೀತಾರೆ, ಅಂದರೆ ಇದೇ ಕೆಳಗಡೆ ಬರೋದಕ್ಕೆ ನಾರ್ದರ್ ಅಂತ ಕರೀತಾರೆ. ಆಮೇಲೆ ಸಿರೋಕೋ ನೋಡಿದ್ವಿ, ಇದಕ್ಕೆ ಬೇರೆ ಬೇರೆ ಹೆಸರಿದ್ದಾವೆ. ಲೆವಾಂಟ್ ಇನ್ ಸ್ಪೇನ್ ಅಂತ ಕರೀತಾರೆ ಅಂತ ನೋಡಿದ್ವಿ. ಖಾಮ್ಸಿನ್ ಇನ್ ಈಜಿಪ್ಟ್ ಅಂತ ನೋಡಿದ್ವಿ. ಆಮೇಲೆ ಹರ್ಮಟಾನ್ ವಿಂಡ್ ನೋಡಿದ್ವಿ, ಈ ಕಡೆ ಫ್ಲೋ ಆಗುತ್ತೆ, ಈ ಸಿರೋಕೋ ಮೇಲ್ಗಡೆ ಫ್ಲೋ ಆಗುತ್ತೆ. ಆಮೇಲೆ ಇದೇ ಬುರಾನ್ ಸೈಬೇರಿಯನ್ ರೀಜನಲ್ಲಿ ಏನಪ್ಪ ಅಂತಂದರೆ ಇದು ಕೋಲ್ಡ್ ವಿಂಡ್ಸ್ ಫ್ಲೋ ಅಂತಂದರೆ ಬುರಾನ್ ಅಂತ ಕರೀತಾರೆ ಅಂತ ನೋಡಿದ್ವಿ. ಆಮೇಲೆ ಮಿಸ್ಟ್ರಾಲ್ ನೋಡಿದ್ವಿ, ಇದು ಕೋಲ್ಡ್ ವಿಂಡ್ ಅಂತ ನೋಡಿದ್ವಿ. ಇವು ಬಿಟ್ಟು ಬೇರೆ ಬೇರೆನೂ ಬರ್ತವೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂದ್ರೆ ಪಾಂಪೆ ರಿಯೋ ಏನಪ್ಪ ಸೌತ್ ಅಮೆರಿಕಾದಲ್ಲಿ ಫ್ಲೋ ಆಗುತ್ತೆ. ಇದು ಏನಪ್ಪ ಅಂದರೆ ಒಂದು ಕೋಲ್ಡ್ ವಿಂಡು. ಇದು ಸೌತ್ ಆಫ್ ಬ್ರೆಜಿಲ್, ಈ ವಿಂಡು ಫ್ಲೋ ಮಾಡುತ್ತೆ. ಇಷ್ಟು ನೀವು ನೆನಪಿಟ್ಕೊಂಡ್ರೆ ಸಾಕು, ಇದರ ಮೇಲೆ ಕ್ವಶನ್ಸ್ ಬರ್ತವೆ. ಇದರ ಬಗ್ಗೆ ನೀವು ಏನಪ್ಪ ಅಂದರೆ ಇದಕ್ಕೆ ಚಿನ್ನೂಕಿಗೆ ಏನಂತ ಕರೀತಾರೆ, ಹರ್ಮಟಾನಿಗೆ ಏನಂತ ಕರೀತಾರೆ. ಆಮೇಲೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ವಿಂಡು, ಇದಕ್ಕೂ ಬ್ಲಡ್ ರೇನು. ಆಮೇಲೆ ಮತ್ತು ಚಿನ್ನಕ್ಕೂ ಸ್ನೋ ಈಟರು. ಈ ಥರ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ಇದರ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ಇದು ಲೋಕಲ್ ವಿಂಡ್ಸ್ ಆಫ್ ವರ್ಲ್ಡ್. ಇವಾಗ ಲೋಕಲ್ ವಿಂಡ್ಸ್ ಆಫ್ ವರ್ಲ್ಡ್ ಹೆಂಗೆ ನೋಡಿದ್ವಿ, ಹಾಗೆ ಲೋಕಲ್ ವಿಂಡ್ಸ್ ಆಫ್ ಇಂಡಿಯಾ ನೋಡೋಣ. ಇಲ್ಲೇನಪ್ಪ ಅಂತಂದರೆ 4 ಲೋಕಲ್ ವಿಂಡ್ಸ್ ಇಂಪಾರ್ಟೆಂಟು. ಒಂದು ಲೂ, ಆಮೇಲೆ ಮ್ಯಾಂಗೋ ಶವರು, ಬ್ಲಾಸಮ್ ಶವರು, ಕಾಲು ಬೈಸಾಕಿ ಮತ್ತು ಬರ್ದೊಲಿ ಚಿರ. ಇವು ಬರ್ದೊಲಿ ಚಿರ ಮತ್ತು ಕಾಲು ಬೈಸಾಕಿ ಒಂದೇ ಇದರಲ್ಲಿ ಬರುತ್ತೆ. ಇವಿಷ್ಟು ಇಂಪಾರ್ಟೆಂಟು. ಫಸ್ಟು ಮ್ಯಾಂಗೋ ಶವರ್ ನೋಡೋಣ. ಇವು ಮ್ಯಾಂಗೋ ಶವರ್ ಅಂದ್ರೇನು, ಪ್ರೀ ಮಾನ್ಸೂನ್ ಶವರ್. ಇದು ದ ಮ್ಯಾಂಗೋ ಶವರ್ ಆಲ್ಸೋ ನೋನ್ ಆಸ್ ಪ್ರೀ ಮಾನ್ಸೂನ್ ಶವರ್. ಅಂದರೆ ಮಾನ್ಸೂನ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಮಳೆ ಆಗುತ್ತಲ್ಲ, ಅದಕ್ಕೆ ಪ್ರೀ ಮಾನ್ಸೂನ್ ಶವರ್ ಅಂತ ಕರಿತೀವಿ. ಇದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಇದು ಮ್ಯಾಂಗೋ ರೈಪ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದು ಮಾರ್ಚ್ ಟು ಮೇ ಒಳಗಡೆ ಏನಪ್ಪ ಅಂದರೆ ಪ್ರೀ ಮಾನ್ಸೂನ್ ಶವರ್ ಕೊಡುತ್ತೆ. ಮ್ಯಾಂಗೋ ಶವರ್ ಆಲ್ಸೋ ನೋನ್ ಆಸ್ ಪ್ರೀ ಮಾನ್ಸೂನ್ ಶವರ್. ಟೈಪ್ ಆಫ್ ರೇನ್ಫಾಲ್ ದ್ಯಾಟ್ ಆಕರ್ಸ್ ಇನ್ ಇಂಡಿಯಾ, ಪರ್ಟಿಕ್ಯುಲರ್ಲಿ ಯಾವ್ಯಾವ ಸ್ಟೇಟ್ಸ್ ಅಂತಂದರೆ ಸದರ್ನ್ ಸ್ಟೇಟ್ಸಲ್ಲಿ ಫ್ಲೋ ಆಗುತ್ತೆ. ಯಾವ್ಯಾವ ಸ್ಟೇಟ್ಸ್ ಅಂದರೆ ಒಂದು ಕರ್ನಾಟಕ, ಕೇರಳ, ತಮಿಳುನಾಡು. ಎಲ್ಲಿ ಅಂತಂದರೆ ಮಾರ್ಚ್ ಟು ಮೇಯಲ್ಲಿ ಫ್ಲೋ ಆಗುತ್ತೆ. ಇದರಿಂದ ಯೂಸ್ ಏನಪ್ಪ ಅಂತಂದರೆ ದಿಸ್ ಮ್ಯಾಂಗೋ ಶವರ್ ದೀಸ್ ಆರ್ ಕಾಲ್ಡ್ ಮ್ಯಾಂಗೋ ಶವರ್ ಬಿಕಾಸ್ ದೇ ಹೆಲ್ಪ್ ಇನ್ ರೈಪ್ನಿಂಗ್ ಆಫ್ ಮ್ಯಾಂಗೋಸ್. ಈ ಶವರ್ ಬಂದ ತಕ್ಷಣ ಏನಪ್ಪ ಅಂದರೆ ಮ್ಯಾಂಗೋಸ್ ರೈಪ್ನಿಂಗ್ ಆಗಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಮ್ಯಾಂಗೋ ಶವರ್ ಅಂತ ಕರೀತಾರೆ. ದೀಸ್ ರೇನ್ಫಾಲ್ ಈಸ್ ಯೂಶಲಿ ಅಕಂಪನೈಡ್ ಬೈ ಥಂಡರ್ ಸ್ಟಾರ್ಮ್ಸ್. ಏನಪ್ಪ ಅಂದರೆ ಇದ್ರ ಜೊತೆ ಥಂಡರ್ ಸ್ಟಾರ್ಮ್ಸ್ನು ಬರುತ್ತೆ ಅಂತ ಹೇಳ್ತಾರೆ. ಕ್ರೂಷಿಯಲ್ ಫಾರ್ ದಿ ಅಗ್ರಿಕಲ್ಚರ್ ಆಫ್ ದಿ ರೀಜನ್ ಆ್ಯಸ್ ಇಟ್ ಹೆಲ್ಪ್ಸ್ ಇನ್ ಪ್ರಿಪ್ರೇಷನ್ ಆಫ್ ದ ಸಾಯಿಲ್. ಆಮೇಲೆ ಫಾರ್ ದಿ ಅಪ್ಕಮಿಂಗ್ ಮಾನ್ಸೂನ್. ಮತ್ತು ಇದರಿಂದ ಇನ್ನೊಂದು ಯೂಸ್ ಏನಪ್ಪ ಅಂದರೆ ಒಂದಂತೂ ಮ್ಯಾಂಗೋ ರೈಪ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ, ಇನ್ನೊಂದೇ ಸಾಯಿಲ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಶವರ್ ಬಂದ ತಕ್ಷಣ ಏನಪ್ಪ ಅಂತಂದರೆ ನಾವು ಎಲ್ಲ ಸಾಯಿಲ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಬಿತ್ತನೆಯನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ. ನೆಕ್ಸ್ಟು ಬ್ಲಾಸಮ್ ಶವರ್ ಅಂತ ಬರುತ್ತೆ.
ಈ ಮ್ಯಾಂಗೋ ಶವರ್ ಮತ್ತು ಬ್ಲಾಸಮ್ ಶವರ್ಗೆ ಏನು ಡಿಫ್ರೆನ್ಸ್ ಅಂತಂತಂದರೆ ಓನ್ಲಿ ನೇಮ್ ಡಿಫ್ರೆನ್ಸು ಮತ್ತು ರೀಜನ್ ಡಿಫ್ರೆನ್ಸು. ಇಲ್ಲೇನಪ್ಪ ಅಂತಂದರೆ ನೇಮ್ ಡಿಫ್ರೆನ್ಸ್ ಅಂತಂದರೆ ಸೇಮ್ ಪ್ರೀ ಮಾನ್ಸೂನ್ ಶವರೇ, ಬಟ್ ಏನಂತಂದರೆ ಇದು ಮ್ಯಾಂಗೋ ಶವರು ಮ್ಯಾಂಗೋ ರೈಪ್ನಿಂಗ್ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಬ್ಲಾಸಮ್ ಶವರು ಕಾಫಿ ರೈಪ್ನಿಂಗ್ ಹೆಲ್ಪ್ ಮಾಡುತ್ತೆ, ಕಾಫಿ ಪ್ಲಾಂಟೇಶನ್. ರೀಜನ್ ಏನಪ್ಪ ಅಂತಂತಂದರೆ ಇದು ಕರ್ನಾಟಕ, ಕೇರಳ, ತಮಿಳುನಾಡು. ಇದು ಮೇನ್ಲಿ ಕೇರಳ ಆ್ಯಂಡ್ ಕರ್ನಾಟಕ ರೀಜನ್. ಏನಪ್ಪ ಅಂತಂದರೆ ಇಷ್ಟೇ ಇದಕ್ಕೆ ಬ್ಲಾಸಮ್ ಶವರ್ಗೆ ಮತ್ತು ಮ್ಯಾಂಗೋ ಶವರ್ಗೆ ಇರೋ ಡಿಫ್ರೆನ್ಸು. ಕಾಫಿ ಶವರ್ ಆರ್ ಸಿಮಿಲರ್ ಟು ದಿ ಬ್ಲಾಸಮ್ ಶವರ್ ಬಟ್ ಸ್ಪೆಸಿಫಿಕಲಿ ರೆಫರ್ ಟು ದಿ ಪ್ರೀ ಮಾನ್ಸೂನ್ ರೇನ್ ದ್ಯಾಟ್ ಬೆನಿಫಿಟ್ಸ್ ಕಾಫಿ ಪ್ಲಾಂಟೇಶನ್. ಇವು ಕಾಫಿ ಪ್ಲಾಂಟೇಶನ್ಗೆ ಬೆನಿಫಿಟ್ ಆಗೋದು ಏನಪ್ಪ ಅಂದರೆ ಬ್ಲಾಸಮ್ ಶವರ್ ಅಂತ ಕರೀತಾರೆ. ಎಸ್ಪೆಷಲಿ ಇನ್ ರೀಜನ್ ಲೈಕ್ ಕೂರ್ಗು, ಎಸ್ಪೆಷಲಿ ಯಾವ ರೀಜನ್ ಅಪ್ಪ ಅಂದರೆ ಕೂರ್ಗು, ಕೊಡಗು ಆ್ಯಂಡ್ ಚಿಕ್ಕಮಗಳೂರು ಇನ್ ಕರ್ನಾಟಕ, ಇವು ರೀಜನ್ಗೆ ಹೆಲ್ಪ್ ಆಗುತ್ತೆ ಇದು ಕಾಫಿ ಶವರ್. ದೀಸ್ ಶವರ್ಸ್ ಟಿಪಿಕಲಿ ಆಕರ್ ಬಿಟ್ವೀನ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ಆ್ಯಂಡ್ ಹೆಲ್ಪ್ ಇನ್ ಬ್ಲಾಸಮಿಂಗ್ ಆಫ್ ಕಾಫಿ ಪ್ಲಾಂಟ್ಸ್ ಎನ್ಶೂರಿಂಗ್ ಗುಡ್ ಈಲ್ಡ್. ಇದೇನಪ್ಪ ಅಂತಂದರೆ ಇವು ಮಾರ್ಚಿಂದ ಏಪ್ರಿಲ್ ಆಗೋದ್ರಿಂದ ಇಲ್ಲಿ ಕಾಫಿ ಪ್ಲಾಂಟ್ಸ್ನ ಬ್ಲಾಸಮ್ ಮಾಡುತ್ತೆ. ಇಲ್ಲೇನಪ್ಪ ಅಂದರೆ ಕರ್ನಾಟಕ ಇಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ಇಂಡಿಯಾ. ಇಷ್ಟು ಇದೇನಪ್ಪ ಅಂದರೆ ಮ್ಯಾಂಗೋ ಶವರ್ ಮತ್ತು ಬ್ಲಾಸಮ್ ಶವರು. ನೆಕ್ಸ್ಟ್ ಏನಪ್ಪ ಅಂದರೆ ಲೂ ವಿಂಡ್ಸು. ಈ ಲೂ ವಿಂಡ್ಸ್ ಏನಾಗುತ್ತೆ ಅಂತಂದರೆ ಇದು ನದರ್ನ್ ಸ್ಟೇಟ್ಸಿಗೆ ನಾರ್ತ್ ಪಾರ್ಟ್ ಆಫ್ ರೀಜನಲ್ಲಿ ಫ್ಲೋ ಆಗುತ್ತೆ. ಇದೇನು ಮಾಡುತ್ತೆ ಅಂದರೆ ಥಾರ್ ಡೆಸರ್ಟಲ್ಲಿ ಒರಿಜಿನೇಟ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಸ್ಟೇಟ್ಸಿಗೆ ಏನಪ್ಪ ಅಂತಂದರೆ ಫ್ಲೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯು ಪಿ, ಬಿಹಾರ್, ಡೆಲ್ಲಿ, ಎಂ ಪಿಗೆ ಫ್ಲೋ ಆಗುತ್ತೆ. ಇದರಿಂದ ಇದೇನಪ್ಪ ಅಂದರೆ ಹಾರ್ಮ್ಫುಲ್ ಇದು ವಿಂಡು. ನೋಡಿ, ಇಟ್ ಈಸ್ ಅ ಡ್ರೈ, ಇದೇನು ಡ್ರೈ ಇರುತ್ತೆ, ಹಾಟ್ ಇರುತ್ತೆ, ಹಾರ್ಮ್ಫುಲ್ ವಿಂಡ್ ಬಿಕಾಸ್ ಇಟ್ ಅಡ್ವರ್ಸ್ಲಿ ಎಫೆಕ್ಟ್ ಅಗ್ರಿಕಲ್ಚರ್ ಕ್ರಾಪ್ಸ್ ಆ್ಯಂಡ್ ಹ್ಯೂಮನ್ ಹೆಲ್ತ್. ಇದೇನಪ್ಪ ಅಂದರೆ ಅಗ್ರಿಕಲ್ಚರ್ ಕ್ರಾಪ್ಸ್ನ ಏನಪ್ಪ ಅಂದರೆ ಎಫೆಕ್ಟ್ ಮಾಡುತ್ತೆ ಮತ್ತು ಹ್ಯೂಮನ್ ಹೆಲ್ತ್ನು ಎಫೆಕ್ಟ್ ಮಾಡುತ್ತೆ. ಅಗ್ರಿಕಲ್ಚರ್ ಕ್ರಾಪ್ಸ್ನ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ಯು ಪಿಯಲ್ಲಿ ಮತ್ತು ಬಿಹಾರಲ್ಲಿ ಶುಗರ್ ಕೇನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ವಿಂಡ್ ಎಷ್ಟು ಹಾಟ್ ಇರುತ್ತೆ ಅಂತಂದರೆ ಈ ಥರ ಜ್ಯೂಸ್ ಕಂಟೆಂಟ್ನ ಹಿರ್ಕೊಂಡು ಬಿಡುತ್ತೆ. ಜ್ಯೂಸ್ ಕಂಟೆಂಟ್ನ ಹಿಡ್ಕೊಳ್ಳೋದ್ರಿಂದ ಇಲ್ಲಿರೋ ಜ್ಯೂಸ್ ಕಂಟೆಂಟು ರೆಡ್ಯೂಸ್ ಆಗುತ್ತೆ. ಹೀಗೆ ಕ್ರಾಪ್ಸಿಗೆ ಎಫೆಕ್ಟ್ ಮಾಡುತ್ತೆ. ಹ್ಯೂಮನ್ ಹೆಲ್ತಿಗೆ ಏನಪ್ಪ ಅಂತಂದರೆ ಇದು ಡೆತ್ತನ್ನು ಕಾಸ್ ಮಾಡುತ್ತೆ. ಹಂಗೇನಾದರೂ ಲೂ ಸಿವಿಯರ್ ಆಗಿತ್ತು ಅಂತಂದರೆ ಡೆತ್ನ ಕಾಸ್ ಮಾಡುತ್ತೆ. ಎಸ್ಪೆಷಲಿ ಇನ್ ನದರ್ನ್ ಸ್ಟೇಟ್ಸ್ ಲೈಕ್ ಇದು ಎಲ್ಲಿ ಫ್ಲೋ ಆಗುತ್ತೆ ಅಂದರೆ ಯು ಪಿ, ಬಿಹಾರು, ರಾಜಸ್ಥಾನ, ಹರಿಯಾಣ, ಪಂಜಾಬ್, ಡೆಲ್ಲಿ ಆ್ಯಂಡ್ ಎಂ ಪಿ ಮತ್ತು ಅದರ್ ಸ್ಟೇಟ್ಸಿಗೆ ಫ್ಲೋ ಆಗುತ್ತೆ. ಇದು ಇಟ್ ಒರಿಜಿನೇಟ್ಸ್ ಇನ್ ಥಾರ್ ಡೆಸರ್ಟ್. ಅದೇ ಎಲ್ಲಿ ಒರಿಜಿನೇಟ್ ಆಗುತ್ತೆ? ಥಾರ್ ಡೆಸರ್ಟಲ್ಲಿ ಒರಿಜಿನೇಟ್ ಆಗುತ್ತೆ ಡ್ಯೂ ಟು ದಿ ಇಂಟೆನ್ಸ್ ಹೀಟಿಂಗ್. ಯಾಕೆ ಒರಿಜಿನೇಟ್ ಆಗುತ್ತೆ ಅಂದರೆ ಇಂಟೆನ್ಸ್ ಹೀಟ್ ಆಗೋದ್ರಿಂದ ಲ್ಯಾಂಡು ಒರಿಜಿನೇಟ್ ಆಗುತ್ತೆ. ಇದು ಮೇ, ಜೂನ್ ಮತ್ತು ಜುಲೈ ಮಂತಲ್ಲಿ ಏನಪ್ಪ ಅಂತಂದರೆ ನದರ್ನ್ ಸ್ಟೇಟ್ಸಲ್ಲಿ ಫ್ಲೋ ಆಗುತ್ತೆ. ಇಟ್ ರೆಡ್ಯೂಸಸ್ ಜ್ಯೂಸ್ ಕಂಟೆಂಟ್ ಆಫ್ ಶುಗರ್ ಕೇನ್. ಏನಪ್ಪ ಅಂದರೆ ಶುಗರ್ ಕೇನ್ದು ಜ್ಯೂಸ್ ಕಂಟೆಂಟ್ ರೆಡ್ಯೂಸ್ ಮಾಡುತ್ತೆ. ಯಾವ ಸ್ಟೇಟ್ಸಲ್ಲಿ? ಯು ಪಿ ಮತ್ತು ಬಿಹಾರಲ್ಲಿ. ವಿಚ್ ಫರ್ದರ್ ರೆಡ್ಯೂಸಸ್ ವೇಟ್ ಆಫ್ ಶುಗರ್ ಕೇನ್ ಆ್ಯಂಡ್ ಇನ್ಕಮ್ ಆಫ್ ಫಾರ್ಮರ್ಸ್ ಆ್ಯಂಡ್ ಶುಗರ್ ಇಂಡಸ್ಟ್ರೀಸ್. ಏನಪ್ಪ ಅಂದರೆ ಏನೇನು ರೆಡ್ಯೂಸ್ ಮಾಡುತ್ತೆ ಅಂದರೆ ಒಂದು ಶುಗರ್ ಜ್ಯೂಸನ್ನು ರೆಡ್ಯೂಸ್ ಮಾಡುತ್ತೆ. ಆಮೇಲೆ ಈ ಶುಗರ್ ಜ್ಯೂಸನ್ನು ರೆಡ್ಯೂಸ್ ಮಾಡಿದ ತಕ್ಷಣ ಇದು ಫಾರ್ಮರ್ಸ್ ಇನ್ಕಮ್ ಮತ್ತು ಶುಗರ್ ಇಂಡಸ್ಟ್ರೀಸ್ಗೂ ಹಾರ್ಮ್ ಮಾಡುತ್ತೆ. ಹೇಗೆ ಹಾರ್ಮ್ ಮಾಡುತ್ತೆ ಅಂತಂದರೆ ಯು ಪಿ ಏನಪ್ಪ ಅಂತಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸ್ ಆಫ್ ಶುಗರ್ ಕೇನು. UP largest producer of sugarcane, but per unit productivity is low. ಇದರ ಅರ್ಥ ಏನಪ್ಪ ಅಂತಂದರೆ ಜಾಸ್ತಿ ಶುಗರ್ ಕೇನ್ ಪ್ರೊಡ್ಯೂಸ್ ಮಾಡಿದ್ರೂ ಇದರಿಂದ ಶುಗರ್ ಎಷ್ಟು ಎಕ್ಸ್ಟ್ರಾಕ್ಟ್ ಆಗುತ್ತಲ್ಲ ಅದು ಕಡಿಮೆ. ಅದೇ ಮಹಾರಾಷ್ಟ್ರ ನೋಡಿ, ಇದಕ್ಕಿಂತ ಕಡಿಮೆ ಏನಪ್ಪ ಅಂದರೆ ಶುಗರ್ ಕೇನ್ ಪ್ರೊಡ್ಯೂಸ್ ಮಾಡುತ್ತೆ, ಆದರೆ ಶುಗರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಕೊಟ್ಟರು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್. ಯು ಪಿ ಏನಪ್ಪ ಅಂದರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಆರ್ ಶುಗರ್. ಎಂ ಪಿ ಮಹಾರಾಷ್ಟ್ರ ಏನಪ್ಪ ಅಂತಂದರೆ ಪರ್ ಯೂನಿಟ್ ಪ್ರೊಡಕ್ಷನ್ MH ಇಸ್ ಹೈ. ಪರ್ ಯೂನಿಟ್ ಪ್ರೊಡಕ್ಷನ್ ಏನಪ್ಪ ಅಂದರೆ ಮಹಾರಾಷ್ಟ್ರ ಹೈ ಐತೆ. ಯಾಕಂತಂದರೆ ಇಲ್ಲೇನಪ್ಪ ಅಂತಂದರೆ ಜ್ಯೂಸ್ ಕಂಟೆಂಟ್ ರೆಡ್ಯೂಸ್ ಆಗಿರೋಂಗಿಲ್ಲ, ಇಲ್ಲಿ ಜ್ಯೂಸ್ ಕಂಟೆಂಟ್ ರೆಡ್ಯೂಸ್ ಆಗುತ್ತೆ.
ಅದಕ್ಕೇನಪ್ಪ ಅಂದರೆ ಪರ್ ಯೂನಿಟ್ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ. ಇದು ಲೋ ವಿಂಡ್ಸು. ನೆಕ್ಸ್ಟು ಬರ್ದೋಲಿ ಚರ ಅಥವಾ ಕಾಲ ಬೈಸಾಖಿ. ಇಲ್ಲೇನಾಗ್ತದೆ, ಬರ್ದೋಲಿ ಚರ ಲೋಕಲ್ ಸ್ಟ್ರಾಮ್ ದ್ಯಾಟ್ ರನ್ಸ್ ಥ್ರೂ ದಿ ಟೋಪೋಗ್ರಫಿ ಆಫ್ ಆಸಾಮ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ಈ ವಿಂಡ್ ಎಲ್ಲಿ ಫ್ಲೋ ಆಗುತ್ತೆ ಅಂದರೆ ಆಸಾಮ್ ಮತ್ತು ವೆಸ್ಟ್ ಬೆಂಗಾಲ್ ಏನಪ್ಪ ಅಂದರೆ ಸ್ಟೇಟಲ್ಲಿ ಫ್ಲೋ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಕಾಲ್ ಬೈಸಾಖಿ ಇನ್ ವೆಸ್ಟ್ ಬೆಂಗಾಲ್. ಆಸಾಮಲ್ಲಿ ಬರ್ದೋಲಿ ಚರ ಅಂತ ಕರೀತಾರೆ, ವೆಸ್ಟ್ ಬೆಂಗಾಲಲ್ಲಿ ಕಾಲ ಬೈಸಾಖಿ ಅಂತ ಕರೀತಾರೆ. ದೀಸ್ ಸ್ಟ್ರಾಮ್ ಬಿಂಗ್ ಈವ್ನಿಂಗ್ ಶವರ್ ವಿತ್ ದೆಮ್ ವಿಚ್ ಆರ್ ಯೂಸ್ಫುಲ್ ಫಾರ್ ಟೀ, ಜೂಟ್ ಆ್ಯಂಡ್ ರೈಸ್ ಕಲ್ಟಿವೇಷನ್. ಇವೇನಪ್ಪ ಅಂತಂದರೆ ಈವ್ನಿಂಗ್ ಶವರ್ ತೊಗೊಂಬರ್ತವೆ. ಅದರಿಂದ ಏನಪ್ಪ ಅಂದರೆ ಟೀ ಮತ್ತು ಜೂಟ್ ಮತ್ತು ರೈಸ್ ಕಲ್ಟಿವೇಷನ್ಗೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ಈಗೇನಪ್ಪ ಅಂತಂದರೆ ಲೋಕಲ್ ವಿಂಡ್ಸ್ ಆಫ್ ಇಂಡಿಯಾದಲ್ಲಿ ಏನು ನೋಡಿದ್ವಿ ಅಂತಂದರೆ, ಒಂದು ಮ್ಯಾಂಗೋ ಶವರು, ಬ್ಲಾಸಮ್ ಶವರು, ಲೋ ವಿಂಡು, ಆಮೇಲೆ ಕಾಲ ಬೈಸಾಖಿ. ಇವೇನಪ್ಪ ಅಂದರೆ ಇವೆರಡು ಬೆನಿಫಿಷಿಯಲ್ ಅಂತ ನೋಡಿದ್ವಿ. ಯಾಕಂದರೆ ಇಲ್ಲಿ ಮ್ಯಾಂಗೋ ರೈಪ್ನಿಂಗ್ ಆಗುತ್ತೆ, ಇಲ್ಲೇನಪ್ಪ ಅಂದರೆ ಕಾಫಿ ಬ್ಲಾಸಮ್ ಆಗುತ್ತೆ. ಇದು ಹಾರ್ಮ್ಫುಲ್ ಅಂತ ನೋಡಿದ್ವಿ. ಆಮೇಲೆ ಇದು ಹೆಲ್ಪ್ಫುಲ್ ಅಂತ ನೋಡಿದ್ವಿ. ಯಾಕಂತಂದರೆ ಇದು ಜೂಟು ಮತ್ತು ರೈಸ್ ಮತ್ತು ಟೀ ಕಲ್ಟಿವೇಷನ್ಗೆ ಹೆಲ್ಪ್ ಆಗುತ್ತೆ. ಇವು ನಿಮ್ಗೆ ಇಷ್ಟು ಗೊತ್ತಾದರೆ ಸಾಕು. ದೀಸ್ ಆರ್ ದಿ ಲೋಕಲ್ ವಿಂಡ್ಸ್ ಆಫ್ ಇಂಡಿಯಾ. ಇವಾಗ ಆ್ಯಕ್ಚುಲಿ ನಾವು ಪಾರ್ಟ್ 1ಅಲ್ಲಿ ಪ್ರೈಮರಿ ವಿಂಡ್ಸ್ನ ಕವರ್ ಮಾಡಿದ್ವಿ. ಇದರಲ್ಲಿ ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲೀಸ್ನ ಕವರ್ ಮಾಡಿದ್ವಿ. ಹಾಗೆ ಪಾರ್ಟ್ 2 ಅಲ್ಲಿ ಸೆಕೆಂಡರಿ ವಿಂಡ್ಸ್ನ ಕವರ್ ಮಾಡಿದ್ವಿ. ಇದರಲ್ಲಿ ಪಿರಿಯಾಡಿಕ್ ವಿಂಡ್ಸು ಮತ್ತು ಸೀಸನಲ್ ವಿಂಡ್ಸ್, ಪಿರಿಯಾಡಿಕ್ ವಿಂಡ್ಸು, ಸೀಸನಲ್ ವಿಂಡ್ಸ್ನ ಡಿಟೇಲಾಗಿ ನೋಡಿದ್ವಿ. ಇವಾಗ ಪಾರ್ಟ್ 3ಅಲ್ಲಿ ಏನು ಮಾಡಿದ್ವಿ ಅಂತಂದರೆ, ಪಾರ್ಟ್ 3ಅಲ್ಲಿ ನಾವು ಲೋಕಲ್ ವಿಂಡ್ಸ್ ಆಫ್ ವರ್ಲ್ಡು ಮತ್ತು ಲೋಕಲ್ ವಿಂಡ್ಸ್ ಆಫ್ ಇಂಡಿಯಾ ಅಂತ ಕವರ್ ಮಾಡಿದ್ವಿ. ಆದರೆ ಇವಾಗ ಇವಾಗ ಏನು ಮಾಡೋಣ ಅಂತಂದರೆ, ಗ್ಲೋಬಲ್ ವಿಂಡ್ಸ್ ಅಂತ ಬರುತ್ತೆ. ಇದು ಪ್ರೈಮರಿ ವಿಂಡ್ಸು, ಸೆಕೆಂಡರಿ ವಿಂಡ್ಸು, ಇವಕ್ಕೆ ಟರ್ಷರಿ ವಿಂಡ್ಸ್ ಅಂತ ಕರಿತೀವಿ. ಆಮೇಲೆ ಗ್ಲೋಬಲ್ ವಿಂಡ್ಸ್ ಬರ್ತವೆ. ಈ ಗ್ಲೋಬಲ್ ವಿಂಡ್ಸಲ್ಲಿ ಏನು ಬರುತ್ತೆ, ಸೈಕ್ಲೋನ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ ಬರುತ್ತೆ, ಎಲ್ ನಿನೋ ಆ್ಯಂಡ್ ಲಾ ನಿನಾ ಬರುತ್ತೆ, ಆಮೇಲೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಬರುತ್ತೆ. ಇವಾಗ ಏನು ಮಾಡೋಣ ಅಂತಂದರೆ, ಇವು ಎಲ್ ನಿನೋ ಲಾ ನಿನೋ ಒಂದು ಪಾರ್ಟಲ್ಲಿ ನೋಡೋಣ, ಸೈಕ್ಲೋನ್ ಆ್ಯಂಡ್ ಆ್ಯಂಟಿ ಸೈಕ್ಲೋನ್ ಇನ್ನೊಂದು ಪಾರ್ಟಲ್ಲಿ ನೋಡೋಣ. ಬಟ್ ಇದರ ಜೊತೆ ಈ ಪಾರ್ಟ್ 3ಯಲ್ಲೇ ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ಕವರ್ ಮಾಡೋಣ. ಇದು ಗ್ಲೋಬಲ್ ವಿಂಡ್ಸಲ್ಲಿ ಬರುತ್ತೆ. ಇವಾಗ ಗ್ಲೋಬಲ್ ವಿಂಡ್ಸಲ್ಲಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್, ಯಾಕಂದರೆ ಈ ಸ್ಮಾಲ್ ಟಾಪಿಕ್ ಆಗೋದ್ರಿಂದ ಕವರ್ ಮಾಡೋಣ. ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನಾಗುತ್ತಂದರೆ, ಇದು ಮೆಡಿಟರೇನಿಯನ್ ಸಿ ರೀಜನ್. ಇದು ಈ ವಿಂಡ್ಸು ಇಲ್ಲಿ ಓರಿಜಿನೇಟ್ ಆಗ್ತವೆ. ಯಾವುದು, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನು. ಆಮೇಲೆ ಇಲ್ಲಿಂದ ಮಾಯಿಶ್ಚರ್ ತೊಗೊಂಡಿರುತ್ತೆ. ಈ ವಿಂಡ್ಸು ಇಲ್ಲಿ ಓರಿಜಿನೇಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಏನು ಮಾಡುತ್ತೆ ಅಂತಂದರೆ, ಸ್ನೋಫಾಲ್ ಮತ್ತು ರೇನ್ಫಾಲ್ ಮಾಡುತ್ತೆ. ಸ್ನೋಫಾಲಲ್ಲಿ ಹಿಮಾಲಯನ್ ರೀಜನ್ದಲ್ಲಿ, ರೇನ್ಫಾಲ್ ಎಲ್ಲಿ ಮಾಡುತ್ತಂದರೆ ಇದು ಡೆಲ್ಲಿ, ಪಂಜಾಬ್, ಹರಿಯಾಣ ಈ ರೀಜನಲ್ಲಿ ಏನಪ್ಪ ಅಂದರೆ ರೇನ್ಫಾಲ್ ಕೊಡುತ್ತೆ. ಅದಕ್ಕೆ ಇದು ನಮ್ಮ ಇಂಡಿಯಾಗೆ ಹೆಲ್ಪ್ ಆಗೋದ್ರಿಂದ ಇದು ನಾವು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಕಲಿತೀವಿ. ನಮ್ಮ ಟೋಟಲ್ ರೇನ್ಫಾಲ್ನ 100% ಕನ್ಸಿಡರ್ ಮಾಡಿದರೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ನ ನಮ್ಮ ಇಂಡಿಯಾಗೆ ರೇನ್ ಆಗೋದು ಎಷ್ಟಪ್ಪ ಅಂದರೆ 2%. ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ 2% ನಮ್ಗೆ ಏನಪ್ಪ ಅಂದರೆ ನಮ್ಮ ಇಂಡಿಯಾಗೆ ರೇನ್ ಕೊಡುತ್ತೆ. ಇವಾಗ ಇದೇ ಕಾನ್ಸೆಪ್ಟ್ ಇರೋದು. ಏನಪ್ಪ ಅಂದರೆ ಮೆಡಿಟರೇನಿಯನ್ ಸಿಯಲ್ಲಿ ಓರಿಜಿನೇಟ್ ಆಗುತ್ತೆ. ಡ್ಯೂ ಟು ದಿ ವೆಸ್ಟರ್ಲೀಸ್ ಏನಪ್ಪ ಅಂತಂದರೆ, ವೆಸ್ಟರ್ಲೀಸ್ ಇರೋದ್ರಿಂದ ಏನಪ್ಪ ಅಂದರೆ ವೆಸ್ಟ್ ಟು ಈಸ್ಟು ಫ್ಲೋ ಆಗುತ್ತೆ. ಈ ವೆಸ್ಟ್ ಟು ಈಸ್ಟ್ ಇಲ್ಲಿ ನಮ್ಮ ಇಂಡಿಯಾಗೆ ಬಂದು ರೇನ್ ಮತ್ತು ಸ್ನೋಫಾಲ್ ಕೊಡುತ್ತೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಆರ್ ವೆದರ್ ಸಿಸ್ಟಮ್ ದ್ಯಾಟ್ ಓರಿಜಿನೇಟ್ ಇನ್ ದಿ ಮೆಡಿಟರೇನಿಯನ್ ರೀಜನ್. ಇದೆಲ್ಲಿ ಓರಿಜಿನೇಟ್ ಆಗುತ್ತೆ ಅಂದರೆ ಮೆಡಿಟರೇನಿಯನ್ ರೀಜನಲ್ಲಿ ಓರಿಜಿನೇಟ್ ಆಗುತ್ತೆ. ಆ್ಯಂಡ್ ಟ್ರಾವೆಲ್ ಈಸ್ಟ್ವರ್ಡ್ಸು, ಎಲ್ಲಿ ಈಸ್ಟ್ವರ್ಡಿಗೆ ಟ್ರಾವೆಲ್ ಮಾಡುತ್ತೆ. ಅಫೆಕ್ಟಿಂಗ್ ದಿ ವೆದರ್ ಆಫ್ ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಏನಪ್ಪ ಅಂದರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ವೆದರ್ನ ಎಫೆಕ್ಟ್ ಮಾಡುತ್ತೆ. ದೇ ಆರ್ ಕ್ಯಾರೆಕ್ಟರೈಸ್ಡ್ ಬೈ, ಇದನ್ನು ಏನಂತ ಕ್ಯಾರೆಕ್ಟರೈಸ್ ಆಗುತ್ತೆ ಅಂದರೆ ಬೈ ಲೋ ಪ್ರೆಷರ್ ಸಿಸ್ಟಮ್. ಇದು ಲೋ ಪ್ರೆಷರ್ ಸಿಸ್ಟಮಲ್ಲಿ ಕ್ಯಾರೆಕ್ಟರೈಸ್ ಬ್ರಿಂಗ್ ಸಡನ್ ವಿಂಟರ್ ರೇನ್ ಆ್ಯಂಡ್ ಸ್ನೋ ಟು ದಿ ನದರ್ನ್ ವೆಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಲೋ ಪ್ರೆಷರು ಕ್ರಿಯೇಟ್ ಆಗಿರುತ್ತೆ ಈ ರೀಜನಲ್ಲಿ. ಈ ಲೋ ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಅಲ್ಲಿಗೆ ಫ್ಲೋ ಆಗುತ್ತೆ. ಇದು ಪರ್ಟಿಕ್ಯುಲರ್ಲಿ ಯಾವ ಸ್ಟೇಟ್ಸಿಗೆ ಅಂದರೆ ಪಂಜಾಬು, ಹರಿಯಾಣ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಏನಪ್ಪ ಅಂದರೆ ಇದು ಸ್ನೋಫಾಲ್ ಮತ್ತು ರೇನ್ಫಾಲ್ ಕೊಡುತ್ತೆ.
ಎಷ್ಟು ಇದು ಟೋಟಲ್ 2% ಏನಪ್ಪ ಅಂದರೆ ಕೊಡುತ್ತೆ ನಮ್ಮ ಇಂಡಿಯಾಗೆ. ದೇ ಆರ್ ಮೋರ್ ಕಾಮನ್ ಡ್ಯೂರಿಂಗ್ ವಿಂಟರ್ ಮಂತ್ಸ್. ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಯಾವಾಗ ಫ್ಲೋ ಆಗುತ್ತೆ ಅಂತಂದರೆ ವಿಂಟರ್ ಮಂತ್ಸಲ್ಲಿ ಫಾರ್ಮ್ ಆಗುತ್ತೆ. ವಿಂಟರ್ ಮಂತ್ಸಿಗೆ ನಮ್ಮ ಇಂಡಿಯಾಗೆ ರೇನ್ ಕೊಡುತ್ತಿದ್ದು ಯಾವುದು ಡಿಸೆಂಬರ್ ಟು ಫೆಬ್ರವರಿ ತಿಂಗಳಲ್ಲಿ. ಬಟ್ ಕ್ಯಾನ್ ಆಲ್ಸೋ ಆಕರ್ ಇನ್ ಅರ್ಲಿ ಸಮ್ಮರ್ಸ್. ಅರ್ಲಿ ಸಮ್ಮರ್ಸಲ್ಲಿ ಏನಪ್ಪ ಅಂದರೆ ಇದು ಫಾರ್ಮ್ ಆಗ್ಬೋದು. ದೇ ಕಾಸ್ ವಿಂಟರ್ ರೇನ್. ಇದೇನಪ್ಪ ಅಂದರೆ ನಮ್ಮ ಇಂಡಿಯಾಗೆ ವಿಂಟರ್ ರೇನ್ ಕೊಡುತ್ತೆ. ಆ್ಯಂಡ್ ಸ್ನೋಫಾಲ್ ಇನ್ ದಿ ನದರ್ನ್ ಪ್ಲೇನ್ಸ್ ಆ್ಯಂಡ್ ದಿ ಹಿಮಾಲಯಸ್. ಎಲ್ಲಿ ಸ್ನೋಫಾಲ್ ಕೊಡುತ್ತೆ ಅಂದರೆ ಹಿಮಾಲಯಸ್ ಮತ್ತು ನದರ್ನ್ ಪ್ಲೇನ್ಸಲ್ಲಿ ಸ್ನೋಫಾಲ್ ಕೊಡುತ್ತೆ. ದಿಸ್ ಪ್ರೆಸಿಪಿಟೇಷನ್ ಇಸ್ ಕ್ರೂಷಿಯಲ್ ಫಾರ್ ದಿ ರಬಿ ಕ್ರಾಪ್ಸ್. ಮತ್ತು ಇದು ಯಾಕಂತಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಪ್ಲೇನ್ಸ್ ರೀಸನಲ್ಲಿ ಹೇಗೆ ಇದು ನಮ್ಮ ಪ್ಲೇನ್ ರೀಜನಲ್ಲಿ ಏನಪ್ಪ ಅಂತಂದರೆ ರಬಿ ಕ್ರಾಪ್ಸ್ ಬೆಳೀತಾರೆ ವಿಂಟರ್ ಸೀಸನಲ್ಲಿ. ಈ ವಿಂಟರ್ ಟೈಮಲ್ಲಿ ರಬಿ ಕ್ರಾಪ್ಸ್ ಬೆಳೆದಾಗ ಇದಕ್ಕೆ ಮಳೆ ಕೊಡೋದು ಯಾವುದಪ್ಪ ಅಂದರೆ ಇದು ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಈ ಲೋಕಲ್ ವಿಂಡ್ಸ್ ಮೇಲೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ನ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಲೋಕಲ್ ವಿಂಡ್? ಡೈರೆಕ್ಟ್ ಕ್ವಶನ್ ಏನು ಕೇಳಿದಾರೆ ಅಂತಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಲೋಕಲ್ ವಿಂಡ್ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್ ಯಾರು ಕೊಟ್ಟಿದ್ದಾರೆ? ಟ್ರೇಡ್ ವಿಂಡ್ಸ್ ಕೊಟ್ಟಿದ್ದಾರೆ, ವೆಸ್ಟರ್ಲೀಸ್ ಕೊಟ್ಟಿದ್ದಾರೆ, ಮಿಸ್ಟಾಲ್ ಕೊಟ್ಟಿದ್ದಾರೆ, ಜೆಟ್ ಸ್ಟ್ರೀಮ್ ಕೊಟ್ಟಿದ್ದಾರೆ. ಇವಾಗ ನಾವು ವಿಂಡ್ಸ್ನ ಇವಾಗ ನೀವು ಬರೀ ವಿಂಡ್ಸ್ನ ಕ್ಲಾಸಿಫಿಕೇಶನ್ ಆಫ್ ವಿಂಡ್ಸ್ ಮ್ಯಾಪ್ ನಿಮ್ಮ ತಲೆಯಲ್ಲಿದ್ದರೆ ಸಾಕು, ಈ ಕ್ವಶನ್ ನೀವು ಅಟೆಂಡ್ ಮಾಡ್ಬೋದು. ಕ್ಲಾಸಿಫಿಕೇಶನ್ ಆಫ್ ವಿಂಡ್ಸಲ್ಲಿ ಏನು ನೋಡಿದ್ವಿ? ಫಸ್ಟು ಪ್ರೈಮರಿ ವಿಂಡ್ಸ್ ನೋಡಿದ್ವಿ. ಈ ಪ್ರೈಮರಿ ವಿಂಡ್ಸಲ್ಲಿ ಏನು ನೋಡಿದ್ವಿ? ಟ್ರೇಡ್ ವಿಂಡ್ಸು, ವೆಸ್ಟರ್ಲೀಸು, ಪೋಲಾರ್ ಈಸ್ಟರ್ಲೀಸ್ ನೋಡಿದ್ವಿ. ಅಂದರೆ ಇದು ಲೋಕಲ್ ವಿಂಡಲ್ಲಿ ಇವೆರಡು ಎಲಿಮಿನೇಟ್ ಅದು. ಯಾವುದು ಟ್ರೇಡ್ ವಿಂಡು ಬರಲ್ಲ, ಆಮೇಲೆ ವೆಸ್ಟರ್ಲೀಸು ಬರಲ್ಲ. ಇವಾಗ ಉಳಿದು ಎರಡು ಆಪ್ಷನು ಮಿಸ್ಟಾಲ್ ಮತ್ತು ಜೆಟ್ ಸ್ಟ್ರೀಮ್. ಆಮೇಲೆ ಸೆಕೆಂಡರಿ ವಿಂಡ್ಸಲ್ಲಿ ಏನು ನೋಡಿದ್ವಿ? ಒಂದು ಪಿರಿಯಾಡಿಕ್ ವಿಂಡ್ಸ್ ನೋಡಿದ್ವಿ, ಆಮೇಲೆ ಸೀಸನಲ್ ವಿಂಡ್ಸ್ನ ನೋಡಿದ್ವಿ. ಪಿರಿಯಾಡಿಕ್ ವಿಂಡ್ಸಲ್ಲಿ ಏನು ನೋಡಿದ್ವಿ? ಮೌಂಟೇನ್ ಬ್ರೀಸು, ವ್ಯಾಲಿ ಬ್ರೀಸು, ಸೀ ಬ್ರೀಸು, ಆಮೇಲೆ ಲ್ಯಾಂಡ್ ಬ್ರೀಸು, ಕ್ಯಾಟಬ್ಯಾಟಿಕ್ ವಿಂಡು, ಅನಾಬ್ಯಾಟಿಕ್ ವಿಂಡ್ ನೋಡಿದ್ವಿ. ಈ ಸೀಸನಲ್ ವಿಂಡ್ಸಲ್ಲಿ ಮಾನ್ಸೂನ್ ನೋಡಿದ್ವಿ. ಸೊ ಇದರಿಂದ ಯಾವ ಆಪ್ಷನ್ನು ಎಲಿಮಿನೇಟ್ ಆಗೋಲ್ಲ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಟರ್ಷರಿ ವಿಂಡ್ಸಲ್ಲಿ ಲೋಕಲ್ ವಿಂಡ್ಸ್ ನೋಡಿದ್ವಿ. ಇದರಲ್ಲಿ ವಾರ್ಮ್ ವಿಂಡ್ಸು ಆಮೇಲೆ ಕೋಲ್ಡ್ ವಿಂಡ್ಸ್ ನೋಡಿದ್ವಿ. ಯಾವುದಾದ್ರೂ ಒಂದನ್ನು ನೆನಪಿಟ್ಕೋರಿ ಅಂತ ಹೇಳಿದ್ದೆ. ಏನಪ್ಪ ಅಂದರೆ ಕೋಲ್ಡ್ ವಿಂಡ್ಸಲ್ಲಿ ಯಾವ್ದು ಬರುತ್ತೆ? ಮಿಸ್ಟ್ರಾಲ್, ಬೋರಾ, ಬ್ಲಿಜಾರ್ಡು. ಇಲ್ಲೇನಪ್ಪ ಅಂದರೆ ಸಿರೋಕೋ, ಫೋಯೆನೋ, ಚಿನ್ನೂಕು, ಹರ್ಮಟಾನು. ಇವು ಟರ್ಷರಿ ವಿಂಡ್ಸ್ಗೆ ಲೋಕಲ್ ವಿಂಡ್ಸ್, ಇವಕ್ಕೆ ಲೋಕಲ್ ವಿಂಡ್ಸ್ ಆಫ್ ವರ್ಲ್ಡ್ ಅಂತಲೂ ಕರೀತಾರೆ ಅಂತ ಹೇಳಿದೆ. ಸೊ ಇಲ್ಲೇನು ಕೇಳಿದ್ದು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೋಕಲ್ ವಿಂಡ್ ಅಂತ ಕೇಳೋಣ. ಸೊ ಇದರಲ್ಲೇ ಆನ್ಸರ್ ಬರಬೇಕು. ಮಿಸ್ಟಾಲ್ ಇಸ್ ದಿ ಆನ್ಸರ್. ಇದು ಜೆಟ್ ಸ್ಟ್ರೀಮ್ ಏನಪ್ಪ ಅಂತಂದರೆ ಇದು ಮಾನ್ಸೂನ್ ಕಲಿಯುವಾಗ ಕಲಿತಿದ್ವಿ. ಏನಪ್ಪ ಅಂತಂದರೆ ಅಪ್ಪರ್ ಏರ್ ಸರ್ಕ್ಯುಲೇಷನು ಜೆಟ್ ಸ್ಪೀಡಲ್ಲಿ ಏನಪ್ಪ ಅಂತಂದರೆ ಫಾರ್ಮ್ ಆಗುತ್ತೆ. ಆಮೇಲೆ ಇದು ಇಕ್ವೇಟರಲ್ ರೀಜನಲ್ಲಿ ಫಾರ್ಮ್ ಆಗಲ್ಲ. ಏನಪ್ಪ ಅಂದರೆ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಮತ್ತು ಪೋಲಾರ್ ಜೆಟ್ ಸ್ಟ್ರೀಮನ್ನು ನೋಡ್ತೀವಿ. ಇಷ್ಟು ನೀವು ಜೆಟ್ ಸ್ಟ್ರೀಮ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದೇನಪ್ಪ ಅಂದರೆ ಅಪ್ಪರ್ ಏರ್ ಸರ್ಕ್ಯುಲೇಷನ್ ಅಂದರೆ ಗ್ರೌಂಡ್ ಮೇಲೆ ಫ್ಲೋ ಆಗಲ್ಲ. ಅಪ್ಪರ್ ಏರ್ ಸರ್ಕ್ಯುಲೇಷನ್ ಅಪ್ಪರ್ ಅಂದರೆ ಅಬೌವ್ 18 ಅರೌಂಡ್ 10 to 18 ಕಿಲೋಮೀಟರ್ ಮೇಲೆ ಇದೇನಪ್ಪ ಅಂದರೆ ಫಾರ್ಮ್ ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ. ಇದೇನಪ್ಪ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಲೋಕಲ್ ವಿಂಡ್. ನೀವು ಇಷ್ಟು ಚಾರ್ಟ್ ನೀವು ನೆನಪಿಟ್ಕೊಂಡ್ರೆ ಇದೊಂದು ಕ್ವಶನ್ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ದ ಲೂ ಈಸ್ ಅ ಹಾಟ್ ಆ್ಯಂಡ್ ಡ್ರೈ ಲೋಕಲ್ ವಿಂಡ್ ಬ್ಲೋಯಿಂಗ್ ಇನ್ ವಿಚ್ ರೀಜನ್. ನಾವು ಏನಪ್ಪ ಅಂದರೆ ಎರಡು ಕ್ಲಾಸಿಫಿಕೇಶನ್ ನೋಡಿದ್ವಿ. ಲೋಕಲ್ ವಿಂಡ್ ಆಫ್ ವರ್ಲ್ಡು, ಲೋಕಲ್ ವಿಂಡ್ ಆಫ್ ಇಂಡಿಯಾ. ಈ ಲೋಕಲ್ ವಿಂಡ್ ಆಫ್ ಇಂಡಿಯಾ ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಅಮೆಝಾನ್ ಬೇಸಿನು, ಸಹಾರಾ ಡೆಸರ್ಟು, ನದರ್ನ್ ಇಂಡಿಯಾ, ಆಮೇಲೆ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಇದು ಲೂ ವಿಂಡ್ ಎಲ್ಲಿ ನೋಡಿದ್ವಿ ನಾವು? ಲೋಕಲ್ ವಿಂಡ್ ಆಫ್ ಇಂಡಿಯಾದರಲ್ಲಿ ನೋಡಿದ್ವಿ ಲೂ ವಿಂಡು. ಅದಕ್ಕೆ ಈ ಥರ ಆನ್ಸರು ನಮ್ಮ ಇಂಡಿಯಾದ ಆಪ್ಷನ್ ಇರಬೇಕು, ನದರ್ನ್ ಇಂಡಿಯಾ. ವಿಚ್ ಆಫ್ ದ ಫಾಲೋಯಿಂಗ್ ಲೋಕಲ್ ವಿಂಡ್ ಈಸ್ ನೋನ್ ಫಾರ್ ಇಟ್ಸ್ ಕೂಲಿಂಗ್ ಎಫೆಕ್ಟ್ ಇನ್ ದಿ ಮೆಡಿಟೇರಿಯನ್ ರೀಜನ್. ಇಲ್ಲೇನು ಕ್ವೆಶನ್ ಕೇಳಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಲೋಕಲ್ ವಿಂಡು, ಯಾವ ಲೋಕಲ್ ವಿಂಡು ಏನಪ್ಪ ಅಂದರೆ ಕೂಲಿಂಗ್ ಎಫೆಕ್ಟಿಗೆ ಹೆಸರಾಗಿದೆ ಅಂತ ಕೇಳಿದ್ದಾರೆ. ಅದು ಎಲ್ಲಿ? ಮೆಡಿಟೇರಿಯನ್ ರೀಜನಲ್ಲಿ. ಇಲ್ಲಿ ಆಪ್ಷನ್ಸ್ ಯಾರ್ಯಾರು ಕೊಟ್ಟಿದ್ದಾರೆ? ಚಿನ್ಹುಕು,
ಫೋನು, ಆಮೇಲೆ ಮಿಸ್ಟ್ರಾಲು, ಆಮೇಲೆ ಸಿರೊಕೊ. ಇವು ಆಪ್ಷನ್ಸ್ ನೋಡಿದರೆ ಜಸ್ಟ್ ನಿಮಗೆ ವಾರ್ಮ್ ವಿಂಡ್ಸು ಮತ್ತು ಕೋಲ್ಡ್ ವಿಂಡ್ಸ್ ಯಾವ್ಯಾವ ಅಂತ ಗೊತ್ತಿದ್ರೇ ನೀವು ಆನ್ಸರ್ನ ಆರಾಮಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡಿ, ಚಿನ್ನೋಕು ಇದು ಏನಪ್ಪ ಅಂತಂದರೆ ವಾರ್ಮ್ ವಿಂಡು, ಫೋನು ಇದು ವಾರ್ಮ್ ವಿಂಡು, ಸಿರೊಕೊ ಇದು ವಾರ್ಮ್ ವಿಂಡು. ಇರೋದು ಒಂದೇ ಏನಪ್ಪ ಅಂದರೆ ಕೋಲ್ಡ್ ವಿಂಡ್ ಯಾವುದಪ್ಪ ಅಂದರೆ ಮಿಸ್ಟ್ರಾಲ್ ವಿಂಡು. ಇದೇನಪ್ಪ ಅಂದರೆ ಮಿಸ್ಟ್ರಾಲ್ ವಿಂಡ್ ಏನು ಹೇಳಿದ್ವಿ, ಆಲ್ಪ್ಸ್ ಸದರ್ನ್ ಮೌಂಟೇನ್ನಲ್ಲಿ ಫಾರ್ಮ್ ಆಗುತ್ತೆ. ಇದು ಮೆಡಿಟೇರಿಯನ್ ಸಿ ಅಂದ್ಕೊಳ್ಳಿ, ಆಲ್ಪ್ಸ್ ಸದರ್ನ್ ಮೌಂಟೇನಲ್ಲಿ ಫಾರ್ಮ್ ಆಗುತ್ತೆ. ಆಮೇಲೆ ಇಟಲಿಲಿ ಏನಪ್ಪ ಅಂದರೆ ಸ್ನೋಫಾಲ್ ಮಾಡುತ್ತೆ. ಸೊ ಇದೇನಪ್ಪ ಅಂತಂದರೆ ಮೆಡಿಟೇರಿಯನ್ ರೀಜನಲ್ಲಿ ಕೂಲ್ ತಂದು ಕೊಡೋದು ಯಾವುದಪ್ಪ ಅಂತಂದರೆ ಮಿಸ್ಟ್ರಾಲು. ನೆಕ್ಸ್ಟ್, ವಿಚ್ ಲೋಕಲ್ ವಿಂಡ್ ಈಸ್ ರೆಫರ್ಡ್ ಆ್ಯಸ್ ದಿ ಸ್ನೋ ಈಟರ್ ಇನ್ ದಿ ನದರ್ನ್ ಅಮೆರಿಕಾ. ಯಾವ ಲೋಕಲ್ ವಿಂಡಿಗೆ ಸ್ನೋ ಈಟರ್ ಅಂತ ಕರೀತಾರೆ? ಆಪ್ಷನ್ಸ್ ಕೊಟ್ಟಿರೋದು ಬೋರಾ, ಚಿನ್ನೂಕು, ಹರ್ಮಟಾನು, ಆಮೇಲೆ ಪ್ಯಾಂಪೆರೋ. ಇದರಲ್ಲಿ ಆಪ್ಷನ್ಸ್ ನೀವು ಈಸಿಯಾಗಿ ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಆನ್ಸರ್ ಹೇಳಿ. ಈಸಿಯೆಸ್ಟ್ ಆನ್ಸರ್ ಏನಪ್ಪ ಅಂತಂದರೆ ಚಿನ್ನೂಕು. ಇದೆಲ್ಲಿ ನೋಡ್ತೀವಿ? ನಾರ್ತ್ ಅಮೆರಿಕಾದಲ್ಲಿ ನೋಡ್ತೀವಿ. ಸ್ನೋ ಈಟರ್ ಅಂತಲೇ ಕರೀತಾರೆ ಇದಕ್ಕೆ. ಆಮೇಲೆ ಹರ್ಮಟಾನಲ್ಲಿ ನೋಡ್ತೀವಿ, ಆಫ್ರಿಕಾ ರೀಜನಲ್ಲಿ ನೋಡ್ತೀವಿ. ಏನಪ್ಪ ಅಂದರೆ ಇದು ಸಹಾರಾ ಡೆಸರ್ಟಲ್ಲಿ ಒರಿಜಿನೇಟ್ ಆಗಿ ಏನಪ್ಪ ಅಂತಂದರೆ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾಗೆ ಫ್ಲೋ ಆಗುತ್ತೆ. ಆಮೇಲೆ ಪಾಂಪೆರಿಯೋ ಏನಪ್ಪ ಅಂದರೆ ಸ್ಮಾಲ್, ಇದ್ರ ಬಗ್ಗೆ ನೋಡಿದ್ವಿ. ಏನಪ್ಪ ಅಂದರೆ ಸದರ್ನ್ ಅಮೆರಿಕಾದಲ್ಲಿ ಬರುತ್ತೆ, ಸೌತ್ ಆಫ್ ಬ್ರೆಜಿಲಲ್ಲಿ ಫ್ಲೋ ಆಗುತ್ತೆ. ನೆಕ್ಸ್ಟ್ ಬೋರಾ ಏನಪ್ಪ ಅಂತಂದರೆ ಯುರೋಪ್ ರೀಜನಲ್ಲಿ ಫಾರ್ಮ್ ಆಗುತ್ತೆ. ಇಷ್ಟು ಇದೇನಪ್ಪ ಅಂತ ಈ ಥರ ಆನ್ಸರು ಚಿನ್ನೋಕ್ ವಿಂಡ್ಸು. ವಿಚ್ ಆಫ್ ದಿ ಫಾಲೋಯಿಂಗ್ ಲೋಕಲ್ ವಿಂಡ್ಸ್ ಈಸ್ ಡ್ರೈ ಆ್ಯಂಡ್ ಡಸ್ಟಿ ಆ್ಯಂಡ್ ಎಫೆಕ್ಟ್ಸ್ ದಿ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾ. ನೋಡಿ, ಆಗಲೇ ನಾವು ಡಿಸ್ಕಷನ್ ಮಾಡಿದ್ವಿ. ಏನಪ್ಪ ಅಂತಂದರೆ ಸಹಾರಾ ಡೆಸರ್ಟಲ್ಲಿ ಒರಿಜಿನೇಟ್ ಆಗುತ್ತೆ, ಆಮೇಲೆ ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾಗೆ ಫ್ಲೋ ಆಗುತ್ತೆ. ಯಾವುದದು? ಹರ್ಮಟಾನ್ ವಿಂಡು. ಇದು ಆಫ್ರಿಕಾ ಮ್ಯಾಪ್ ಅಂತ ಅಂದ್ಕೊಂಡ್ರೆ. ಸೊ ಒಂದೇ ಆಪ್ಷನ್ ಕೊಟ್ಟವ್ರೆ ಹರ್ಮಟಾನ್ ಅಂತ. ಇದು ಲೋಕಲ್ ವಿಂಡ್ ಆಫ್ ಇಂಡಿಯಾ. ಇದು ನಮ್ಮ ಇಂಡಿಯಾದ ಲೋಕಲ್ ವಿಂಡ್. ಇದು ಮಿಸ್ಟ್ರಾಲ್ ಏನಪ್ಪ ಅಂತಂತಂದರೆ ಇದು ಯುರೋಪ್ ರೀಜನಲ್ಲಿ ಫ್ಲೋ ಆಗುತ್ತೆ. ಬೋರಾನು ಯುರೋಪ್ ರೀಜನಲ್ಲಿ ಫ್ಲೋ ಆಗುತ್ತೆ. ವಿಚ್ ಲೋಕಲ್ ವಿಂಡ್ ಬ್ಲೋಸ್ ಫ್ರಮ್ ದಿ ಸಹಾರಾ ಡೆಸರ್ಟ್ ಟುವರ್ಡ್ಸ್ ದಿ ಮೆಡಿಟೇರಿಯನ್ ಸಿ. ಆಗಲೇ ಕ್ವಶನ್ ಏನಿತ್ತು, ವೆಸ್ಟರ್ನ್ ಕೋಸ್ಟ್ ಆಫ್ ಆಫ್ರಿಕಾಗೆ ಯಾವ್ದು ಫ್ಲೋ ಆಗುತ್ತೆ? ಇದು ಹರ್ಮಟಾನ್ ವಿಂಡು. ಅದೇ ಸಹಾರಾ ಡೆಸರ್ಟಲ್ಲಿ ಒರಿಜಿನೇಟ್ ಆಗಿ ಮೆಡಿಟೇರಿಯನ್ ಸಿಗೆ ಹೋಗೋದು ಯಾವುದು? ಸಿರೊಕೊ ವಿಂಡು. ಸೊ ಅವ್ರೇನು ಕೇಳಿದ್ದು, ವಿಚ್ ಲೋಕಲ್ ವಿಂಡ್ ಬ್ಲೋಸ್ ಫ್ರಮ್ ದಿ ಸಹಾರಾ ಡೆಸರ್ಟ್ ಟುವರ್ಡ್ಸ್ ದಿ ಮೆಡಿಟೇರಿಯನ್ ಸಿ. ಒಂದೇ ಆಪ್ಷನ್ ಕೊಟ್ಟವ್ರೆ, ಇದು ಸಿರೊಕೊ ಅಂತ. ಇದೇ ಆಪ್ಷನ್. ನೆಕ್ಸ್ಟು ಫೋನು, ಇದೆಲ್ಪ ಅಂತಂದರೆ ಆಲ್ಪ್ಸ್ ಮೌಂಟೇನ್ಸಲ್ಲಿ ಫಾರ್ಮ್ ಆಗುತ್ತೆ. ಎಲ್ಲಿ? ಆಲ್ಪ್ಸ್ ಮೌಂಟೇನು ಯುರೋಪ್ ರೀಜನಲ್ಲಿದೆ. ಚಿನ್ನೂಕು ಇದಂತೂ ನಾರ್ತ್ ಅಮೆರಿಕಲ್ಲಿ ಫಾರ್ಮ್ ಆಗುತ್ತೆ. ಯಾವ ರೀಜನು? ರಾಕೀಸ್ ಮೌಂಟೇನಲ್ಲಿ. ಆಮೇಲೆ ಪಾಂಪೆರಿಯೋ ಇದು ಸೌತ್ ಅಮೆರಿಕಾ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಕ್ವಶನ್ ನೋಡಿದ್ವಲ್ಲ, ಎಲ್ಲದರಲ್ಲೂ ಆಪ್ಷನ್ ನೋಡಿ. ಇಷ್ಟರಲ್ಲೇ ಆಪ್ಷನ್ಸ್ ಕೇಳ್ತಾವನೆ, ಬೇರೆ ಯಾವುದು ಆಪ್ಷನ್ಸ್ ಫ್ರೇಮ್ ಮಾಡ್ತಾ ಇಲ್ಲ ಅವನು. ಅದಕ್ಕೆ ಇಷ್ಟೇ ಲೋಕಲ್ ವಿಂಡ್ಸ್ ಬಗ್ಗೆ ನಿಮ್ಗೆ ಐಡಿಯಾ ಇದ್ದರೆ ನೀವು ಕ್ವಶನ್ನ ಆರಾಮಾಗಿ ಟ್ಯಾಕಲ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಪಾರ್ಟ್ 4ಅಲ್ಲಿ ನಾವೇನು ನೋಡೋಣ ಅಂತಂದರೆ ಎಲ್ ನಿನೋ ಮತ್ತು ಲಾನಿನ ಬಗ್ಗೆ ನೋಡೋಣ. ಇದು ಭಾಳಷ್ಟು ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದರಿಂದ ಜಾಸ್ತಿ ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಎಲ್ ನಿನೋ, ಲಾನಿನ ಮತ್ತು ಮಾನ್ಸೂನು ಇವೆಲ್ಲ ಇಂಟರ್ ಕನೆಕ್ಟೆಡ್ ರಿಲೇಟೆಡ್ ಟಾಪಿಕ್ಸು. ಅದಕ್ಕೆ ಈ ಪಾರ್ಟನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.